ಗುಡ್ ಮಾರ್ನಿಂಗ್ ಆಲ್. ನಾನು ಅಮರೇಶ್ ಪಾತಾಳ್. ಮತ್ತೊಮ್ಮೆಲ್ಲರೂ ಕಾಮರ್ಸ್ ಕ್ಲಾಸಸ್ಗೆ ಸ್ವಾಗತ. ಇದು ಕ್ಲಾಸ್ ನಂಬರ್ 489. ಸೊ ನೋಡೋಣ ಈ ಒಂದು ಸರಣಿಯಲ್ಲಿ ಮತ್ತು ಫೆಬ್ರವರಿ 2024 ಕರೆಂಟ್ ಅಫೇರ್ಸ್ ಅನ್ನ ಕಂಟಿನ್ಯೂ ಮಾಡ್ತಾ ಹೋಗೋಣ. ಇದು 5ನೇ ಭಾಗ. ಈಗ ಆಲ್ರೆಡಿ 1 to 4 ಯಾರು ನೋಡಿಲ್ಲ ನೋಡ್ಬೋದು, ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್. ಹಾಗಾದ್ರೆ ಫೆಬ್ರವರಿ 2024 5ನೇ ಭಾಗದಲ್ಲಿ ಏನೇನಿದಾವೆ? ಸೊ ಒಂದು ನೋಡಿ, ಉರ್ದು ಕವಿ ಗುಲ್ಜಾರ್ ಅವರಿಗೆ ಹಾಗೂ ಸಂಸ್ಕೃತ ವಿದ್ವಾಂಸರು ರಾಮಭದ್ರಾಚಾರ್ಯರವರಿಗೆ 2023ನೇ ಸಾಲಿನ 58ನೇ ಜ್ಞಾನಪೀಠ ಪ್ರಶಸ್ತಿಯನ್ನು ನೀಡಲಾಗಿದೆ. ಒಂದು ಇಂಪಾರ್ಟೆಂಟು. ಸೊ ಮತ್ತೊಂದು ನ್ಯಾಸ್ಕಾಮ್ ವಿಚಾರ ಇದೆ, ಹಾಗೂ ಇಂಡಿಯಾಸ್ ರತನ್ ಟಾಟಾ ಅವರ ಗ್ರೂಪ್ ಏನಿದೆ, ಸೊ ಟಾಟಾ ಗ್ರೂಪು ಪಾಕಿಸ್ತಾನದ ಒಟ್ಟು ಆರ್ಥಿಕತೆಗಿಂತಲೂ ಹೆಚ್ಚಿನ ಒಂದು ಮಾರುಕಟ್ಟೆ ಮೌಲ್ಯವನ್ನು ಹೊಂದಿದೆ ಅಂತಕ್ಕಂಥ ರಿಪೋರ್ಟ್ ಕೂಡ ಬಂದಿದೆ. ಹೀಗೆ ಆಸ್ ಯೂಶುವಲ್ಲು ನಮ್ಮ 15 ಪ್ರಮುಖ ಪ್ರಚಲಿತ ಘಟನೆಗಳನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಹಾಗಾದರೆ ಫೆಬ್ರವರಿ 2024 ಪಾರ್ಟ್ 5 ಕರೆಂಟ್ ಅಫೇರ್ಸ್. ನಾನು ಅಮರೇಶ್ ಪೋತ್ನಾಳ್. ಅಮರ್ಸ್ ಕ್ಲಾಸಸ್ ಅಂತಕ್ಕಂಥ ಯೂಟ್ಯೂಬ್ ಚಾನಲ್, ಅಮರ್ಸ್ ಕ್ಲಾಸಸ್ ಅಂತಕ್ಕಂಥ ಟೆಲಿಗ್ರಾಮ್ ಚಾನಲ್ ಕೂಡ ಇದೆ. ಸೊ ಯಾರು ಜಾಯ್ನ್ ಆಗಿಲ್ಲ, ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಮತ್ತು ಇಲ್ಲೊಂದಷ್ಟು ಕಿರುಪರಿಚಯವೂ ಕೂಡ ಇದೆ. ಸೊ ನೋಡ್ಬೋದು. ಜೊತೆಗೆ ಸಾಧ್ಯವಾದರೆ ಸೂಪರ್ ಥ್ಯಾಂಕ್ಸ್ ಅಮರ್ ಸರ್ ಮತ್ತು ಅಮರ್ಸ್ KS ಕ್ಲಾಸಸ್ ಅಂತ ಜಾಯ್ನಿಂಗ್ ಮೆಂಬರ್ಶಿಪ್ ಇದೆ. ಸೊ ಯಾರ್ಯಾರಿಗೆ ಯಾವ್ಯಾವ ಕ್ಲಾಸ್ ಪ್ರಿಪೇರ್ ಆಗ್ತಾ ಇದ್ದೀರಾ, ಸೊ ಆ ಮೂಲಕ ಆ ಒಂದು ಮೆಂಬರ್ಶಿಪ್ನ ತೆಗೆದುಕೊಂಡು ನಮ್ಮ ವರ್ಕಿಗೆ ನಿಮ್ಮ ಸಹಕಾರವನ್ನು ನೀಡ್ತೀರ ಅಂತ ಭಾವಿಸ್ತಾ, ಸೊ ಸಾಕಷ್ಟು ವಿಡಿಯೋಗಳಿದ್ದಾವೆ. ಸೊ ಅಮರ್ಸ್ VA ಕ್ಲಾಸಸ್ ಅಂತ ಒಂದು ಕಡೆ ಸ್ಟಾರ್ಟ್ ಮಾಡಿದ್ದೀವಿ. ಸೊ ಈಗ ಆಲ್ರೆಡಿ ಕ್ಲಾಸ್ ನಂಬರ್ 1ನಲ್ಲಿ ಇಂಟ್ರೊಡಕ್ಷನ್ ಟು ಕಂಪ್ಯೂಟರ್, ಸೊ ವಿಲೇಜ್ ಅಡ್ಮಿನಿಸ್ಟ್ರೇಟರ್ ಅಥವಾ ಗ್ರಾಮ ಆಡಳಿತ ಅಧಿಕಾರಿ ಏನು ಹೊಸ ಹುದ್ದೆ, 1000 ಹುದ್ದೆಗಳ ಒಂದು ನೋಟಿಫಿಕೇಶನ್ ಆಗಿದೆ KA ಇಂದ, ಅದಕ್ಕೆ ಪೂರಕವಾಗಿರ್ತಕ್ಕಂಥ ಕ್ಲಾಸ್ಗಳು. ಸೊ ಅಮರ್ಸ್ VA ಕ್ಲಾಸಸ್ 1 ಇಂಟ್ರೊಡಕ್ಷನ್ ಟು ಕಂಪ್ಯೂಟರ್, ಅಮರ್ಸ್ VA ಕ್ಲಾಸಸ್ 2 ಕರ್ನಾಟಕದ ಪರಿಚಯ ಈಗ ಆಲ್ರೆಡಿ ಆಗಿದೆ. ಸೊ ಸಾಧ್ಯ ಆದಾಗ ಈ ಒಂದು ಪ್ಲೇ ಲಿಸ್ಟನ್ನು ಕೂಡ ಕ್ರಿಯೇಟ್ ಮಾಡಿದ್ದೀನಿ, ಅಮರ್ಸ್ VA ಕ್ಲಾಸಸ್ ಅಂತ. ಆ ಪ್ಲೇ ಲಿಸ್ಟಲ್ಲಿ ಈ ಎಲ್ಲ ವಿಡಿಯೋಗಳು ಅವೈಲೇಬಲ್ ಇದ್ದಾವೆ. ಸೊ ಹೋಗಿ ನೋಡ್ಬೋದು. ಮತ್ತಷ್ಟು ವಿಡಿಯೋಗಳನ್ನು ಅದರಲ್ಲಿ ಆ್ಯಡ್ ಮಾಡ್ತಾ ಹೋಗ್ತೀನಿ. ಜೊತೆಗೆ ಈ ಕರೆಂಟ್ ಅಫೇರ್ಸು ಎಲ್ಲವೂ ವಿಡಿಯೋ ಕೂಡ ಎಲ್ಲ ಎಕ್ಸಾಮ್ಗೆ ಯೂಸ್ ಆಗ್ತವೆ. ಸಪ್ರೇಟಾಗಿ ಒಂದಷ್ಟು ರಿವಿಷನ್ ಕ್ಲಾಸ್ ಥರ VAಗೆ ಸಪ್ರೇಟ್ ಮಾಡಿದ್ದೀನಿ. ಮತ್ತು ಬಜೆಟ್ ಮೇಲೆ 4 ಭಾಗಗಳನ್ನು ಮಾಡಿದ್ವಿ. ಸೊ ಕ್ಲಾಸ್ ನಂಬರ್ 481 ಕರ್ನಾಟಕ ಬಜೆಟ್ ಪಾರ್ಟ್ 1, ಕ್ಲಾಸ್ ನಂಬರ್ 482 ಕರ್ನಾಟಕ ಬಜೆಟ್ ಪಾರ್ಟ್ 2, 483 ಪಾರ್ಟ್ 3, 485 ಪಾರ್ಟ್ 4. ಹೀಗೆ ಇಡೀ ಕರ್ನಾಟಕದ ಬಜೆಟ್ನ ವಿವರವಾಗಿರ್ತಕ್ಕಂಥ ಕಂಪ್ಲೀಟ್ ಅನಾಲಿಸಿಸನ್ನು ಮಾಡಿದ್ದೀನಿ. ಸೊ ಅದನ್ನು ಕೂಡ ನೋಡ್ಬೋದು. ಇದು KS ಲೆವೆಲ್ಗಿದೆ. ಸೊ ಯಾರು KS ಪ್ರಿಪೇರ್ ಆಗ್ತಾ ಇದ್ದಾರೆ ಅವರು ಇವುಗಳನ್ನ ನೋಡ್ಬೋದು. ಇನ್ನು ಭಾರತ ರತ್ನ, ಪದ್ಮ ಅವಾರ್ಡ್ಸ್, ಸೊ ಹೂ ಈಸ್ ಹೂ, ಮಿಲಿಟರಿ ಎಕ್ಸರ್ಸೈಸಸ್, ಡೇಸ್ ಅಂಡ್ ಥೀಮ್ಸ್, ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ಸ್, GA ಟ್ಯಾಕ್ಸ್, ಬುಕ್ಸ್ ಅಂಡ್ ಆಥರ್ಸ್, COP28, ಸ್ಪೋರ್ಟ್ಸ್ ಅವಾರ್ಡ್ಸ್, ಬಯೋಡೈವರ್ಸಿಟಿ ಹೆರಿಟೇಜ್ ಸೈಟ್ಸ್, 5 ಸ್ಟೇಟ್ಸ್, ನಂಬರ್ ಸಿಸ್ಟಮ್ಸ್, ನುಡಿ ತಂತ್ರಾಂಶ, ಕ್ರಿಪ್ಟೋ ಕರೆನ್ಸಿ, ಚಾಟ್ GPT, ICC ವರ್ಲ್ಡ್ ಕಪ್, 37 ನ್ಯಾಷನಲ್ ಗೇಮ್ಸ್. ಇವು ಸ್ಯಾಂಪಲ್ಸ್, ಇವೆಲ್ಲ ಕೇವಲ ಸ್ಯಾಂಪಲ್ಸ್ ಆಗ್ತವೆ. ಇದೇ ರೀತಿ ಸಾಕಷ್ಟು 100 ವಿಡಿಯೋಗಳಿದ್ದಾವೆ. ಸೊ ಗೊತ್ತಿರುತ್ತೆ ಆಲ್ಮೋಸ್ಟ್ ಎಲ್ರಿಗೂ. ಓಕೆ, ಈಗ ನೇರವಾಗಿ ಫೆಬ್ರವರಿ 2024 ಪಾರ್ಟ್ 5. ಸೊ ಕ್ವಶನ್ ನಂಬರ್ 1 ಏನಿದೆ, ಬಹಳ ಇಂಪಾರ್ಟೆಂಟ್. ಒಂದು, ಸೊ 2023ನೇ ಸಾಲಿನ ಜ್ಞಾನಪೀಠ ಪ್ರಶಸ್ತಿಯನ್ನ ಯಾರಿಗೆ ನೀಡಲಾಗಿದೆ? ಮೊದಲನೇ ಪ್ರಶ್ನೆ. ಎರಡನೇ ಪ್ರಶ್ನೆ, ಇದು ಎಷ್ಟನೇ ಜ್ಞಾನಪೀಠ ಪ್ರಶಸ್ತಿ? ಮೂರನೇ ಪ್ರಶ್ನೆ, ಸೊ ಯಾವ ಭಾಷೆಗೆ ನೀಡಲಾಗಿದೆ? ಸೊ ಇಲ್ಲಿ ನಾವು ಉರ್ದು ಕವಿ ಗುಲ್ಜಾರ್ ಮತ್ತು ಸಂಸ್ಕೃತ ವಿದ್ವಾಂಸ ಜಗದ್ಗುರು ರಾಮಭದ್ರಾಚಾರ್ಯ ಅಂತ ಹೇಳ್ತೀವಿ. ಹಾಗಾದ್ರೆ ಯಾವ ಭಾಷೆಗೆ ನೀಡಲಾಗಿದೆ ಮತ್ತು ಅದು ಎಷ್ಟನೇ ಪ್ರಶಸ್ತಿ ಆಗಿತ್ತು? ಸೊ ಹೀಗೆ ಬಹಳಷ್ಟು ವಿಚಾರಗಳು ಇಂಪಾರ್ಟೆಂಟ್ ಆಗ್ತವೆ. ಜೊತೆಗೆ ಕನ್ನಡ ಭಾಷೆಗೆ ಯಾರ್ಯಾರಿಗೆ ನೀಡಲಾಗಿದೆ, ಯಾವ ಕೃತಿಗೆ, ಯಾವ ವರ್ಷ. ಸೊ ಹೀಗೆ ಎಲ್ಲವನ್ನು ಕೂಡ ಸಮಗ್ರವಾಗಿ ತಿಳ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಹೋಗೋಣ. ಜೊತೆಗೆ ಈ ಪ್ರಶಸ್ತಿಯನ್ನು ನೀಡ್ತಾ ಇರ್ತಕ್ಕಂಥ ಸಂಸ್ಥೆ ಯಾವುದು ಮತ್ತು ಅದರ ಪ್ರೈಸ್ ಮನಿ ಎಷ್ಟಿರುತ್ತೆ. ಸೊ ಹೀಗೆ ಬೇರೆ ಬೇರೆ ವಿಚಾರಗಳು. ಸೊ ಮೊನ್ನೆ ಒಂದು ಪೇಪರಲ್ಲಿ ಕೇಳಿದ್ರು, ಮೊದಲ ಜ್ಞಾನಪೀಠ ಪ್ರಶಸ್ತಿಯನ್ನು ಯಾವ್ರಿಗೆ ನೀಡಲಾಗಿದೆ ಅಂತ 4 ಆಪ್ಷನ್ ಕೊಟ್ಟಿದ್ರು ಅಲ್ವಾ. ಸೊ ಹಳೇದೇನಲ್ಲ, ಜ್ಞಾನಪೀಠ ಪ್ರಶಸ್ತಿ ಹೊಸವು ಬಂದಂಗೆಲ್ಲ ಹಳೆ ವಿಚಾರಗಳು ಕೂಡ ನಾವು ಮೆಲುಕು ಆಗ್ತಾ ಇರಬೇಕು ಅನ್ನಂಗೆ. ಹಾಗಾದ್ರೆ ಉರ್ದು ಪೊಯೆಟ್ ಗುಲ್ಜಾರ್, ಸಂಸ್ಕೃತ ಸ್ಕಾಲರ್ ಜಗದ್ಗುರು ರಾಮಭದ್ರಾಚಾರ್ಯ ವೆರ್ ಅವಾರ್ಡೆಡ್ 58th ಜ್ಞಾನಪೀಠ ಅವಾರ್ಡ್. ಉರ್ದು ಕವಿ ಗುಲ್ಜಾರ್ ಮತ್ತು ಸಂಸ್ಕೃತ ವಿದ್ವಾಂಸ ಜಗದ್ಗುರು ರಾಮಭದ್ರಾಚಾರ್ಯ ಅವರು 58ನೇ ಜ್ಞಾನಪೀಠ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಸೊ ಏನಿದೆ ನ್ಯೂಸ್ ಆರ್ಟಿಕಲ್. ಸೊ ಉರ್ದು ಕವಿ, ಸಂಸ್ಕೃತ ವಿದ್ವಾಂಸರಿಗೆ ಸಂದ ಪ್ರತಿಷ್ಠಿತ ಪ್ರಶಸ್ತಿ, ಗುಲ್ಜಾರ್ ರಾಮಭದ್ರಾಚಾರ್ಯಗೆ ಜ್ಞಾನಪೀಠ. ಸೊ ಇವರು ರಾಮಭದ್ರಾಚಾರ್ಯರು, ಸಂಸ್ಕೃತ ವಿದ್ವಾಂಸರು, ಮತ್ತು ಗುಲ್ಜಾರ್ ಅವರ ಬಗ್ಗೆ ಅಂತೂ ಸಾಕಷ್ಟು ಮೂವೀಸ್ಗೂ ಕೂಡ ಸಾಕಷ್ಟು ಗೀತ ರಚನೆಗಳನ್ನು ಮಾಡಿರ್ತಕ್ಕಂಥವ್ರು ಗುಲ್ಜಾರ್ ಅವರು. ಸೊ ಹಾಗಾದ್ರೆ ಏನೇನಿದೆ ಇಲ್ಲಿ ಗಮನಿಸಬಹುದು. ಒಂದ್ ಕಡೆ 21 ಲಕ್ಷ ರೂಪಾಯಿ ನಗದು,
ವಾಗ್ದೇವಿ ಪ್ರತಿಮೆ ಹಾಗೂ ಪ್ರಶಸ್ತಿ ಪತ್ರ ಅಂತ ಹೇಳ್ತಾ ಇದ್ದಾರೆ. 21 ಲಕ್ಷ ರೂಪಾಯಿ ನಗದು ಅಂತ ಹೇಳ್ತಾ ಇದ್ದಾರೆ, ಕೆಲವೊಂದು ಕಡೆ 11 ಲಕ್ಷ ರೂಪಾಯಿ ಅಂತಾರೆ. ಸೊ ಇದ್ರ ಬಗ್ಗೆ ನೀವೇ ಒಂದ್ಸಲ ಕನ್ಫರ್ಮ್ ಮಾಡ್ಕೊಳ್ಳಿ. ಓಕೆ, ಸೊ ಖ್ಯಾತ ಚಿತ್ರ ಸಾಹಿತಿ ಉರ್ದು ಕವಿ ಗುಲ್ಜಾರ್ ಮತ್ತು ಸಂಸ್ಕೃತ ವಿದ್ವಾಂಸರಾದ ಜಗದ್ಗುರು ರಾಮಭದ್ರಾಚಾರ್ಯ ಅವರು 58ನೇ ಜ್ಞಾನಪೀಠ ಪ್ರಶಸ್ತಿಯ ಜಂಟಿ ಗೌರವಕ್ಕೆ ಭಾಜನರಾಗಿದ್ದಾರೆ. ಸೊ ಇಬ್ರಿಗೂ ಸೇರಿ 58ನೇ ಈ ಒಂದು ಪ್ರಶಸ್ತಿಯನ್ನು ನೀಡಲಾಗಿದೆ. ಸೊ ಜ್ಞಾನಪೀಠ ಆಯ್ಕೆ ಸಮಿತಿ ಶನಿವಾರ ಈ ಪ್ರಶಸ್ತಿಯನ್ನು ಪ್ರಕಟ ಮಾಡಿದೆ. ಇಲ್ಲಿ ಜನರಲ್ ಆಗಿ ನಾವು 11 ಲಕ್ಷ ಅಂತ ಓದ್ತಾ ಇದ್ವಿ, ಇಲ್ಲಿ 21 ಲಕ್ಷ ರೂಪಾಯಿ ನಗದು ಅಂತ ಹೇಳಿದರೆ ಮೋಸ್ಟ್ಲಿ ಹೆಚ್ಚಿಗೆ ಮಾಡಿದಾರ ಅಥವಾ ಜಂಟಿಯಾಗಿ ಕೊಟ್ಟಿದ್ದಕ್ಕ ಅಂತ ಒಂದ್ ಸ್ವಲ್ಪ ನೀವು ಕನ್ಫರ್ಮ್ ಮಾಡ್ಕೊಂಡು ನೋಡಿ. 2023ನೇ ಸಾಲಿನ ಜ್ಞಾನಪೀಠ ಪ್ರಶಸ್ತಿಯನ್ನ ಒಂದು ಉರ್ದು ಭಾಷೆಗೆ ಹಾಗೂ ಸಂಸ್ಕೃತ ಈ 2 ಭಾಷೆಗಳ ಪ್ರಮುಖ ಲೇಖಕರಿಗೆ ನೀಡಲು ನಿರ್ಧರಿಸಲಾಗಿತ್ತು. ಈ ನಿಟ್ಟಿನಲ್ಲಿ ಉರ್ದು ಭಾಷೆಗೆ ಗುಲ್ಜಾರ್ ಅವರನ್ನ, ಸಂಸ್ಕೃತಕ್ಕೆ ರಾಮಭದ್ರಾಚಾರ್ಯ ಅವರನ್ನ ಆಯ್ಕೆ ಮಾಡಲಾಯಿತು ಅಂತ ಆಯ್ಕೆ ಸಮಿತಿ ಹೇಳಿದೆ. ಓಕೆ, ಚಿತ್ರ ಸಾಹಿತ್ಯದ ಮೂಲಕ ಜನರ ಹೃದಯ ಗೆದ್ದಿರುವ ಗುಲ್ಜಾರ್ ಅವರ ಮೂಲ ಹೆಸರು ಏನು ಅಂತ ಕೇಳಬಹುದು. ಸಂಪೂರ್ಣ ಸಿಂಗ್ ಕಾರ್ಲಾ. ಸಂಪೂರ್ಣ ಸಿಂಗ್ ಕಾರ್ಲಾ ಗುಲ್ಜಾರ್ ಅವರ ಮೂಲ ಹೆಸರು. ಅವರು ಪ್ರಸಿದ್ಧ ಉರ್ದು ಕವಿಯೂ ಹೌದು. ಗುಲ್ಜಾರ್ ಅವರನ್ನು ಈ ಶತಮಾನದ ಪ್ರಸಿದ್ಧ ಉರ್ದು ಕವಿಗಳಲ್ಲಿ ಒಬ್ಬರೆಂದು ಪರಿಗಣಿಸಲಾಗಿದೆ. ಈಗಾಗಲೇ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ 2002, ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ 2013, ಪದ್ಮಭೂಷಣ ಪ್ರಶಸ್ತಿ 2004 ಹಾಗೂ 5 ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಗಳಿಗೂ ಕೂಡ ಗುಲ್ಜಾರ್ ಅವರು ಭಾಜನರಾಗಿದ್ದಾರೆ. ಸ್ಲಮ್ ಡಾಗ್ ಮಿಲೇನಿಯರ್ ಚಿತ್ರದ ಜನಪ್ರಿಯ ಗೀತೆ ಜೈವೋ ಗೀತೆಗೆ ಸಾಹಿತ್ಯ ಬರೆದಿದ್ದು ಗುಲ್ಜಾರ್ ಅವರೇ ಅನ್ನೋದು ಕೂಡ ಇಲ್ಲಿ ನಾವು ನೆನಪಿಸಬೇಕು. 2009ರಲ್ಲಿ ಈ ಹಾಡಿಗೆ ಆಸ್ಕರ್ ಪ್ರಶಸ್ತಿ, 2010ರಲ್ಲಿ ಇದೇ ಒಂದು ಜೈವೋ ಹಾಡಿಗೆ ಗ್ರಾಮಿ ಪ್ರಶಸ್ತಿ ಕೂಡ ದೊರಕಿದ್ದವು. ನೋಡಿ ಎಷ್ಟೆಲ್ಲ ಮಾಹಿತಿ ಇರುತ್ತೆ. ಓಕೆ, ಸೊ ಓಂಕಾರ, ದಿಲ್ ಸೆ, ಗುರು ಮುಂತಾದ ಹಲವು ವಿಮರ್ಶಕರ ಮೆಚ್ಚುಗೆಗೆ ಪಾತ್ರವಾದ ಚಿತ್ರಗಳಿಗೆ ಗುಲ್ಜಾರ್ ಅವರೇ ಸಾಹಿತ್ಯವನ್ನ ರಚನೆ ಮಾಡಿದ್ದಾರೆ. ಅಲ್ಲದೆ ಕೋಶಿಶ್, ಪರಿಚಯ, ಮೌಸಮ್, ಇಜ್ಜತ್ ಅಂತಕ್ಕಂಥ ಮುಂತಾದ ಪ್ರಶಸ್ತಿ ವಿಜೇತ ಚಿತ್ರಗಳಿಗೂ ಕೂಡ ನಿರ್ದೇಶನವನ್ನ ಗುಲ್ಜಾರ್ ಅವರೇ ಮಾಡಿದರೆ. ಕೋಶಿಶ್, ಪರಿಚಯ್, ಮೌಸಮ್, ಇಜ್ಜತ್ ಓಕೆ ಇವು ಗುಲ್ಜಾರ್ ಅವರು ನಿರ್ದೇಶನ ಮಾಡಿರ್ತಕ್ಕಂಥ ಮೂವಿಗಳಾದ್ರೆ, ಓಂಕಾರ, ದಿಲ್ ಸೆ, ಗುರು ಮುಂತಾದ ಸಾಕಷ್ಟು ಸ್ಲಮ್ ಡಾಗ್ ಮಿಲೇನಿಯರ್ ಸೇರಿದಂತೆ ಚಿತ್ರಗಳಿಗೆ ಗೀತ ರಚನೆಯನ್ನು ಕೂಡ ಮಾಡಿದ್ದಾರೆ. ಸೊ ಜೈವೋ ಗೀತೆ ಆಸ್ಕರ್ ಮತ್ತು ಗ್ರಾಮಿ ಪ್ರಶಸ್ತಿಗಳನ್ನು ಪಡೆದಿರ್ತಕ್ಕಂಥ ಒಂದು ಗೀತೆಯು ಕೂಡ. ಮತ್ತು ಅವರಿಗೆ ಬಂದಿರತಕ್ಕಂಥ ಪ್ರಶಸ್ತಿಗಳನ್ನು ಕೂಡ ನೆನ್ಪಿಟ್ಕೋಬೇಕು. ಓಕೆ, ಇನ್ನು ಸುದೀರ್ಘ ಚಿತ್ರೋದ್ಯಮ ಪ್ರಯಾಣದಲ್ಲಿ ಗುಲ್ಜಾರ್ ಅವರು ಸಾಹಿತ್ಯದಲ್ಲಿ ಹೊಸ ಮೈಲುಗಲ್ಲನ್ನೇ ಸ್ಥಾಪಿಸಿದ್ದಾರೆ. ಕವನದಲ್ಲಿ ಅವರು ತ್ರಿವೇಣಿ ಎಂಬ ಹೊಸ ಪ್ರಕಾರವನ್ನೇ ಪರಿಚಯಿಸಿದ್ರು. ಕೇಳಬಹುದು, ಯಾವ ರೀತಿಯಾಗಾದ್ರೂ ಪ್ರಶ್ನೆ ಬರ್ಬೋದು. ನಾವು ಯಾವ ಎಕ್ಸಾಮಿಗೆ ಪ್ರಿಪೇರ್ ಆಗ್ತಾ ಇದೀವಿ ಅನ್ನೋದ್ರ ಮೇಲೆ ಕ್ವಶನ್ ಲೆವೆಲ್ಲು ಸ್ಟೇಟ್ಮೆಂಟ್ ವೈಸಾ ಅಥವಾ ನೇರವಾಗಿರ್ತಕ್ಕಂಥದ್ದ ಕೇಳ್ತಾರೆ. ಇನ್ನು ರಾಮಭದ್ರಾಚಾರ್ಯ ಅವರ ಬಗ್ಗೆ ನೋಡೋದಾದ್ರೆ, ಮಧ್ಯಪ್ರದೇಶದ ಚಿತ್ರಕೂಟದ ತುಳಸಿ ಪೀಠದ ಸಂಸ್ಥಾಪಕ ಮತ್ತು ಮುಖ್ಯಸ್ಥರಾದ ರಾಮಭದ್ರಾಚಾರ್ಯರು ಪ್ರಸಿದ್ಧ ಹಿಂದೂ ಆಧ್ಯಾತ್ಮಿಕ ಮುಖಂಡರು ಮತ್ತು ಶಿಕ್ಷಣ ತಜ್ಞರಾಗ್ತಾರೆ. ಕವಿ ಮತ್ತು ಬರಹಗಾರರೂ ಆಗಿರುವ 74 ವರ್ಷದ ಅವರು ಸಂಸ್ಕೃತ, ಹಿಂದಿ, ಮೈಥಿಲಿ ಸೇರಿದಂತೆ ವಿವಿಧ ಭಾಷೆಗಳಲ್ಲಿ 100ಕ್ಕೂ ಹೆಚ್ಚು ಪುಸ್ತಕಗಳನ್ನು ರಚಿಸಿದ್ದಾರೆ. ರಾಮಭದ್ರಾಚಾರ್ಯರು 22 ಭಾಷೆಗಳನ್ನ ನಿರರ್ಗಳವಾಗಿ ಮಾತನಾಡಬಲ್ಲರು ಎಂಬುದು ಇವರ ಮತ್ತೊಂದು ವಿಶೇಷ. 22 ಭಾಷೆಗಳು, ನಮ್ಗೆ 1, 2, 3 ಬಂದ್ರೆ ಹೆಚ್ಚಿಗೆ ಆಯ್ತು. 22 ಭಾಷೆಗಳು. 2015ರಲ್ಲಿ ಪದ್ಮ ವಿಭೂಷಣ ಪ್ರಶಸ್ತಿಯನ್ನು ಕೂಡ ರಾಮಭದ್ರಾಚಾರ್ಯರಿಗೆ ನೀಡಲಾಗಿದೆ. ರಾಮಾನಂದ ಪಂಥದ 4 ಜಗದ್ಗುರು ರಾಮಾನಂದಾಚಾರ್ಯರ ಪೈಕಿ ಇವರು ಒಬ್ಬರಾಗಿದ್ದು 1982ರಿಂದಲೂ ಈ ಒಂದು ಸ್ಥಾನವನ್ನು ಅಲಂಕರಿಸಿದ್ದಾರೆ. ರಾಮಭದ್ರಾಚಾರ್ಯರಿಗೆ ಮತ್ತು ಗುಲ್ಜಾರ್ ಅವರಿಗೆ ಪ್ರಶಸ್ತಿ ಕೂಡ ಸಿಕ್ಕಿದೆ. ಓಕೆ, ಸೊ ಬೆಳ್ಳಿತೆರೆಯಲ್ಲಿ ಅರಳಿದ ಗುಲ್ಜಾರ್ ಕಾವ್ಯ ಮತ್ತಷ್ಟು ಡೀಟೇಲ್ಸ್ ಇದೆ. ಅವರು ಯಾವ ಮೂವಿಗಳನ್ನ ನಿರ್ದೇಶನ ಮಾಡಿದ್ರು ಅಂತಕ್ಕಂಥದ್ದು ಅಲ್ವಾ. ಸೊ ಒಂದು ಮಾಚೀಸು, ಅದೇ ರೀತಿಯಾಗಿ ಕೋಶಿಸು ಮತ್ತು ಇಜ್ಜತ್ತು, ಹಾಗೂ ಮತ್ತೊಂದು ನೋಡಿದ್ವಿ ಸೊ ಪರಿಚಯ ಅಂತ. ಸೊ ಒಂದೊಂದು ಮೂವಿಯು ಕೂಡ ಬಹಳ ಮೆಸೇಜನ್ನು ಕೊಡ್ತಕ್ಕಂಥ ಕಥೆಗಳನ್ನ ಅದರಲ್ಲಿ ತಂದಿದ್ದಾರೆ. ಓಕೆ, ಸೊ ಜೊತೆಗೆ ಜಂಗಲ್ ಬುಕ್ ಕಥೆಯ ಹಿಂದಿ ತಯಾರಿಸಿದಾಗ ಅದಕ್ಕೆ ಬೇಕಾಗಿರ್ತಕ್ಕಂಥ ಶೀರ್ಷಿಕೆ ಗೀತೆಯನ್ನು ಕೂಡ ಸೊ ಗುಲ್ಜಾರ್ ಅವರೇ ರಚನೆ ಮಾಡಿದ್ರು. ಸೊ ಸಾಹಿತ್ಯ ವಿದ್ವಾಂಸರಿಗೆ ಅತ್ಯುನ್ನತ ಗೌರವ. ಸೊ ಒಬ್ರು ಪಾಕಿಸ್ತಾನದಲ್ಲಿರುವ ಪಂಜಾಬ್ನ ದೀನಾ ಗ್ರಾಮದಲ್ಲಿ ಜನಿಸಿದ್ರು ಗುಲ್ಜಾರ್ ಅವರು. ನಂತರ ಭಾರತಕ್ಕೆ ಅಂದ್ರೇನು ಡಿವೈಡ್ ಆದಾಗ ಭಾರತದ ಕಡೆ ಬರ್ತಾರೆ ಅನ್ನೋದನ್ನು ಕೂಡ ನೋಡ್ಬೇಕಾಗುತ್ತೆ. ಮತ್ತಷ್ಟು ಡೀಟೇಲ್ಸ್ ಇದಾವೆ, ನೋಡ್ಬೋದು. ಇನ್ನೊಂದು ಇಲ್ಲಿ
ಪ್ರಮುಖವಾಗಿದ್ದು, ಸಂಸ್ಕೃತ ಲೇಖಕರಿಗೆ ಈ ಪ್ರಶಸ್ತಿ ನೀಡ್ತಾ ಇರ್ತಕ್ಕಂಥದ್ದು 2ನೇ ಬಾರಿ ಅಲ್ವಾ. 2ನೇ ಬಾರಿ ಸಂಸ್ಕೃತ ಲೇಖಕರಿಗೆ, ಅಂದ್ರೆ 1ನೇ ಬಾರಿ ಯಾರಿಗೆ ಅಲ್ವಾ, ಒಂದು ಅಸೈನ್ಮೆಂಟ್. ಸೊ ಫಸ್ಟ್ ಟೈಮು ಯಾರಿಗೆ ಕೊಟ್ಟಿದ್ರು ಸಂಸ್ಕೃತ ಭಾಷೆಗೆ ಈ ಒಂದು ಜ್ಞಾನಪೀಠ ಪ್ರಶಸ್ತಿಯನ್ನು? ಸೊ ನೀವು ಸರ್ಚ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಹಾಕಬೇಕು. ಮತ್ತು ಇನ್ನೊಂದಿದೆ, ಹಾಗಾದರೆ ಉರ್ದು ಸಾಹಿತಿಗಳಲ್ಲಿ ಗುಲ್ಜಾರ್ ಅವರು 5ನೇರವರು. ಹಾಗಾದರೆ ಉರ್ದು ಸಾಹಿತ್ಯದಲ್ಲಿ 1ನೇರವರು ಯಾರು? ಓಕೆ, ಏನು ಪ್ರಶ್ನೆ ಅಂದರೆ, ಸಂಸ್ಕೃತ 1ನೇರವರು ಯಾರು ಜ್ಞಾನಪೀಠ ಪ್ರಶಸ್ತಿ ಅವಾರ್ಡಿ, ಅದೇ ಥರ ಉರ್ದುವಿನಲ್ಲಿ 1ನೇರವರು ಯಾರು? ಸೊ ಈ ಎರಡನ್ನ ನನಗೆ ಕಮೆಂಟ್ ಮೂಲಕ ತಿಳಿಸ್ಬೇಕು. ಓಕೆ, ಪ್ರಶಸ್ತಿ 11 ಲಕ್ಷ ರೂಪಾಯಿ ನಗದು ಪತ್ರ, ಪ್ರಶಸ್ತಿ ಪತ್ರ, ವಾಗ್ದೇವಿಯ ಪ್ರತಿಮೆ. ಸೊ ಒಂದ್ ಕಡೆ ಈ ರೀತಿ ಇದೆ, ಇಲ್ಲಿ 21 ಲಕ್ಷ ಅಂತ ಹೇಳಿದರೆ ಮೋಸ್ಟ್ಲಿ ಬೈ ಮಿಸ್ಟೇಕ್ ಇರ್ಬೇಕು, ಅಥವಾ ಅಪ್ಗ್ರೇಡ್ ಮಾಡಿದಾರೆ, ನಾವು ನೋಡ್ಕೋಬೇಕು ಒಂದ್ಸಲ. ಓಕೆ, ನೆಕ್ಸ್ಟು ಇದೆಲ್ಲ ನೋಡಿದೀವಿ ಆಲ್ರೆಡಿ. ಸೊ ಪ್ರಶಸ್ತಿಯು 21 ಲಕ್ಷ ನಗದು ಅಂತ ಇಲ್ಲೂ ಕೂಡ ಪ್ರಜಾವಾಣಿಯಲ್ಲಿ ಕೂಡ ಕೊಟ್ಟಿದ್ದಾರೆ. ಸೊ ಜ್ಞಾನಪೀಠ ಪ್ರಶಸ್ತಿಯನ್ನು ಸ್ಥಾಪಿಸಿದವರು ಸಾಹು ಶಾಂತಿ ಪ್ರಸಾದ್ ಜೈನ್ ಅವರು. ಹೀಗೆ ಜ್ಞಾನಪೀಠ ಪ್ರಶಸ್ತಿಯನ್ನ ಕೇಂದ್ರ ಸರ್ಕಾರ ಮತ್ತು ಭಾರತೀಯ ಜ್ಞಾನಪೀಠ ಸಂಸ್ಥೆಯು ಸೇರಿ 1965ರಿಂದ ನೀಡ್ತಾ ಬರ್ತಾ ಇದ್ದಾರೆ. 11 ಲಕ್ಷ ರೂಪಾಯಿ ಪ್ರೈಸ್ ಮನಿ ಇದೆ ಅಲ್ವಾ. ಇದನ್ನ 21 ಲಕ್ಷ ಅಂತ ಪೇಪರಲ್ಲಿ ಕೊಟ್ಟಿದ್ದಾರೆ, ಮೋಸ್ಟ್ಲಿ ಜಂಟಿ ಆಗಿದ್ದಕ್ಕೂ ಅಥವಾ ಏನಾರು ಅಪ್ಗ್ರೇಡ್ ಇದ್ರೆ ಸೊ ನೀವು ಕೂಡ ತಿಳಿಸಿ. ಸೊ ಹಾಗಾದ್ರೆ ಮೊದಲ ಜ್ಞಾನಪೀಠ ಪ್ರಶಸ್ತಿಯನ್ನ ಜಿ ಶಂಕರ ಕುರೂಪ್ ಅವರಿಗೆ 1965ರಲ್ಲಿ ಮಲಯಾಳಂ ಭಾಷೆಗೆ. ಸೊ 1965 ಶಂಕರ ಕುರೂಪ್ ಅವರು ಮಲಯಾಳಂ ಭಾಷೆಯವರು ಮೊಟ್ಟ ಮೊದಲ ಜ್ಞಾನಪೀಠ ಪ್ರಶಸ್ತಿ. ಮೊನ್ನೆ ಎಕ್ಸಾಮ್ ಅಲ್ಲಿ ಇದನ್ನ ಕೇಳಿದ್ರು, ಅದಕ್ಕೋಸ್ಕರ. ಓಕೆ, ಸೊ ನೆಕ್ಸ್ಟ್ 2021ರಲ್ಲಿ ನೀಲಮಣಿ ಫೂಕನ್ ಜೂನಿಯರ್ ಅವರಿಗೆ ಆಸ್ಸಾಮಿ ಕವಿಗಳು, ಮತ್ತು 2022ರಲ್ಲಿ ದಾಮೋದರ್ ಮೌಜೋರ್ ಅವರಿಗೆ ಕೊಂಕಣಿ ಭಾಷೆಗೆ 2022ರಲ್ಲಿ, ಹಾಗೂ 2023ರಲ್ಲಿ ಜಂಟಿಯಾಗಿ ಸಂಸ್ಕೃತ ವಿದ್ವಾಂಸರು ರಾಮಭದ್ರಾಚಾರ್ಯರವರಿಗೆ ಮತ್ತು ಉರ್ದು ಕವಿ ಗುಲ್ಜಾರ್ ಅವರಿಗೆ 2023ನೇ ಸಾಲಿನದು ಮತ್ತು 58ನೇ ಜ್ಞಾನಪೀಠ ಪ್ರಶಸ್ತಿ. 57 ಕೊಂಕಣಿಯ ದಾಮೋದರ್ ಮೌಜೋರ್ ಅವರಿಗೆ, 56 ನೀಲಮಣಿ ಫೂಕನ್ ಅವರಿಗೆ ಆಸಾಮೀಸು, ಮತ್ತು ಜಿ ಶಂಕರ ಕುರೂಪ್ 1965 ಮಲಯಾಳಂ ಕವಿ. ಸೊ ಮೊಟ್ಟ ಮೊದಲ ಜ್ಞಾನಪೀಠ ಪ್ರಶಸ್ತಿ. ಸೊ ಹಿಂದೆ ಕೂಡ ನೋಡಿದೀವಿ ನಾವು, ಆಸಾಮಿ ಕವಿ ನೀಲಮಣಿ ಫೂಕನ್ ಅವರಿಗೆ 56ನೇದು ಮತ್ತು ಕೊಂಕಣಿ ಸಾಹಿತಿ ದಾಮೋದರ್ ಮೌಜೋರ್ ಅವರಿಗೆ 57ನೇ ಜ್ಞಾನಪೀಠ ಪ್ರಶಸ್ತಿಯನ್ನ ಹಿಂದೆ ನೀಡಲಾಗಿತ್ತು. ಅದರ ಬಗ್ಗೆ ನಾವು ಕರೆಂಟ್ ಅಫೇರ್ಸ್ ಅಲ್ಲಿ ಮಾತಾಡಿದ್ವಿ. ಇನ್ನು ಕನ್ನಡಕ್ಕೆ ಬಂದಾಗ ಒಟ್ಟು 8 ಜ್ಞಾನಪೀಠ ಪ್ರಶಸ್ತಿಗಳು ಕನ್ನಡಕ್ಕೆ ಲಭಿಸಿವೆ. ಮೊದಲನೇದು 1967ರಲ್ಲಿ ಶ್ರೀ ರಾಮಾಯಣ ದರ್ಶನಂ ಕೃತಿಗೆ ಕುವೆಂಪುರವರಿಗೆ. ಸೊ ಬಹಳ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ, ಯಾವ ವರ್ಷ ಯಾವ ಕೃತಿ ಯಾರಿಗೆ ಅಂತ ಕೇಳಿದ್ದಾರೆ. ಸೊ 2ನೇ ಜ್ಞಾನಪೀಠ ಪ್ರಶಸ್ತಿ 1973 ನಾಲ್ಕು ತಂತಿ ಕವನ ಸಂಕಲನಕ್ಕೆ ದಾರಾ ಬೇಂದ್ರೆರವರಿಗೆ, ಮತ್ತು 1977ರಲ್ಲಿ ಮೂಕಜ್ಜಿಯ ಕನಸುಗಳು ಎಂಬ ಕೃತಿಗೆ ಕೆ ಶಿವರಾಮ ಕಾರಂತರವರಿಗೆ, 1983ರಲ್ಲಿ ಚಿಕ್ಕವೀರ ರಾಜೇಂದ್ರ ಎಂಬ ಕಾದಂಬರಿಗೆ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರಿಗೆ ಕನ್ನಡದ 4ನೇ ಜ್ಞಾನಪೀಠ ಪ್ರಶಸ್ತಿ, ಮತ್ತು 1990ರಲ್ಲಿ ಸಮಗ್ರ ಸಾಹಿತ್ಯಕ್ಕೆ ವಿ.ಕೃ. ಗೋಕಾಕ್ ರವರಿಗೆ. ಅದರಲ್ಲೂ ಪ್ರಸಿದ್ಧವಾಗಿರ್ತಕ್ಕಂಥದ್ದು ಭಾರತ ಸಿಂಧು ರಶ್ಮಿ. ಯಾರ ಕೃತಿ ಅಂತ ಕೇಳ್ತಾರೆ? ವಿ.ಕೃ. ಗೋಕಾಕ್ ಅವರು. ಮತ್ತು 1994ರಲ್ಲಿ ಸಮಗ್ರ ಸಾಹಿತ್ಯಕ್ಕೆ ಯು.ಆರ್. ಅನಂತಮೂರ್ತಿ, 1998ರಲ್ಲಿ ಸಮಗ್ರ ಸಾಹಿತ್ಯಕ್ಕೆ ಗಿರೀಶ್ ಕಾರ್ನಾಡ್ ಅವರಿಗೆ, 2010ರಲ್ಲಿ ಸಮಗ್ರ ಸಾಹಿತ್ಯಕ್ಕೆ ಚಂದ್ರಶೇಖರ ಕಂಬಾರ್ ಅವರಿಗೆ. ಹೀಗೆ ಒಟ್ಟು 8 ಜ್ಞಾನಪೀಠ ಪ್ರಶಸ್ತಿಗಳು ನಮ್ಮ ಕನ್ನಡಕ್ಕೆ ಲಭಿಸಿದವೆ. ಸೊ ಯಾರ್ಯಾರಿಗೆ ಯಾವ ವರ್ಷ ಯಾವ ಕೃತಿ, ಸೊ ಅವರ ಕೃತಿಗಳು ಯಾವ್ಯಾವ ಇದಾವೆ? ಈಗ ಯು.ಆರ್. ಅನಂತಮೂರ್ತಿ ಅವರ ಸಮಗ್ರ ಸಾಹಿತ್ಯಕ್ಕೆ ಕೊಟ್ಟರು ಸಹಿತನು ಅವರ ಕೆಲವೊಂದು ಕೃತಿಗಳು ಬಹಳಷ್ಟು ಫೇಮಸ್ ಆಗಿರ್ತವೆ. ಅವುಗಳನ್ನ ಎಕ್ಸಾಮ್ ಅಲ್ಲಿ ಕೇಳ್ತಾರೆ ಅಲ್ವಾ. ಭವ್ಯ ಆಗಿರ್ಬೋದು ಅಥವಾ ಭಾರತೀಪುರ ಆಗಿರ್ಬೋದು, ಹೀಗೆ. ಅದೇ ತರ ಗಿರೀಶ್ ಕಾರ್ನಾಡ್ ಅವರ ಯಯಾತಿ, ತುಘಲಕ್ಕು, ಕೆಲವೊಂದು ನಾಟಕಗಳಾಗಿರ್ಬೋದು, ಚಂದ್ರಶೇಖರ್ ಕಂಬಾರ್ ಅವರ ಸಿಂಗಾರವ್ವ, ಹೀಗೆ, ಮತ್ತು ಜೋಕುಮಾರ, ಕೆಲವೊಂದು ಜೋಕುಮಾರ ಸ್ವಾಮಿ, ಈ ರೀತಿಯಾಗಿರ್ತಕ್ಕಂಥ ಕಾದಂಬರಿಗಳು, ವಿ.ಕೃ. ಗೋಕಾಕ್ ಅವರ ಭಾರತ ಸಿಂಧು ರಶ್ಮಿ, ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರ ಚಿಕ್ಕವೀರ ರಾಜೇಂದ್ರ, ಕೆ ಶಿವರಾಮ್ ಕಾರಂತರವರ ಮೂಕಜ್ಜಿಯ ಕನಸುಗಳಾಗಿರ್ಬೋದು, ಅಥವಾ ಬೇರೆ ಅರಳು ಮರಳು ಕೃತಿಗಳಾಗಿರ್ಬೋದು, ದಾರಾ ಬೇಂದ್ರೆರವರ ನಾಲ್ಕು ತಂತಿ, ಇನ್ನು ಸಾಕಷ್ಟು ಕೃತಿಗಳಿದ್ದಾವೆ. ಕೆಲವೊಂದು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಒಂದಕ್ಕೆ ಸಿಕ್ಕರೆ ಜ್ಞಾನಪೀಠ ಪ್ರಶಸ್ತಿ ಮತ್ತೊಂದಕ್ಕೆ ಸಿಕ್ಕಿರುತ್ತೆ. ಆದರೆ ಕುವೆಂಪುರವರ ಶ್ರೀರಾಮಾಯಣ ದರ್ಶನಂ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿಯೂ ಸಿಕ್ಕಿದೆ. ಅದೇ ರೀತಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೂಡ ಸಿಕ್ಕಿದೆ. ಅದೇ ತರ ಪಂಪ ಪ್ರಶಸ್ತಿಯೂ ಕೂಡ
ರಾಮಾಯಣ ದರ್ಶನಂ ಕೃತಿಗೆ ದೊರಕಿರ್ತಕ್ಕಂಥದ್ದು ಗಮನಿಸಬೇಕು. ಹೀಗೆ ಕೆಲವೊಂದು ಅಂಶಗಳನ್ನು ರಿವೈಸ್ ಮಾಡ್ತಾ ಹೋಗಬೇಕಾಗುತ್ತೆ. ಸೊ ಗುಲ್ಜಾರ್ ಅವರಿಗೆ ಪದ್ಮಭೂಷಣವನ್ನು 2004ರಲ್ಲಿ, ಅದೇ ರೀತಿಯಾಗಿ ಗುಲ್ಜಾರ್ ಅವರಿಗೆ ಜೈವೋಗೆ ಆಸ್ಕರ್ ಅವಾರ್ಡ್ ಕೂಡ ಸಿಕ್ಕಿತ್ತು, 81st ಅಕಾಡೆಮಿ ಅವಾರ್ಡ್ಸ್ ಬೆಸ್ಟ್ ಒರಿಜಿನಲ್ ಸಾಂಗ್ ಅಂತ. ಸೊ ಅದೇ ರೀತಿಯಾಗಿ 2013ರಲ್ಲಿ ಗುಲ್ಜಾರ್ ಅವರಿಗೆ ದಾದಾ ಸಾಹೇಬ್ ಫಾಲ್ಕೆ ಅವಾರ್ಡ್ ಕೂಡ ದೊರಕಿತ್ತು. ಸೊ ಪದ್ಮವಿಭೂಷಣ ಅವಾರ್ಡು ರಾಮಭದ್ರಾಚಾರ್ಯರವರಿಗೆ 2015ರಲ್ಲಿ ಸಿಕ್ಕಿತ್ತು. ಹೀಗೆ ಒಂದಷ್ಟು ಡೀಟೇಲ್ಸ್ಗಳು ಸೊ ಮೊದಲನೇ ಪ್ರಶ್ನೆ ಮೇಲೆ ಆಯಿತು. ಬಹಳ ಇಂಪಾರ್ಟೆಂಟ್ ಆಗಿರೋದ್ರಿಂದ ಎಲ್ಲ ಆ್ಯಂಗಲ್ ಅಲ್ಲಿ ನೋಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ವಿ. ಓಕೆ, ನೆಕ್ಸ್ಟ್ ಹೋಗೋಣ. ಕ್ವಶನ್ ನಂಬರ್ 2, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಿಂದ ಆಶಾ ಕಿರಣ ಯೋಜನೆಯನ್ನು ಸನ್ಮಾನ್ಯ ಸಿದ್ದರಾಮಯ್ಯನವರು ಸೊ 18ನೇ ಫೆಬ್ರವರಿ 2024ರಂದು ಹಾವೇರಿಯಲ್ಲಿ ಚಾಲನೆ ನೀಡಿದರು. ಆನ್ ಬಿಹಾಫ್ ಆಫ್ ದ ಹೆಲ್ತ್ ಅಂಡ್ ಫ್ಯಾಮಿಲಿ ವೆಲ್ಫೇರ್ ಡಿಪಾರ್ಟ್ಮೆಂಟ್ ದ ಆಶಾ ಕಿರಣ ಪ್ರಾಜೆಕ್ಟ್ ವಾಸ್ ಲಾಂಚ್ಡ್ ಬೈ ಆನರಬಲ್ ಮಿಸ್ಟರ್ ಸಿದ್ದರಾಮಯ್ಯ ಆನ್ 18th February 2024 at ಹಾವೇರಿ. ಏನಿಲ್ಲ, ಆಶಾ ಕಿರಣ ಯೋಜನೆಯನ್ನ ಎಲ್ಲಿ ಮುಖ್ಯಮಂತ್ರಿಗಳು ಉದ್ಘಾಟನೆ ಮಾಡಿದ್ರು ಅಂದ್ರೆ ಹಾವೇರಿಯಲ್ಲಿ. ಸರಿ, ಆಶಾ ಕಿರಣ ಯೋಜನೆ ಉದ್ದೇಶ ಏನು ಮತ್ತು ಇದು ಯಾವ ಇಲಾಖೆಯಿಂದ ಬಂದಿದೆ ಅಂದ್ರೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ. ಸೊ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಆಶಾ ಕಿರಣ ನಿಮ್ಮ ಮನೆ ಬಾಗಿಲಿಗೆ ಕಣ್ಣಿನ ಆರೈಕೆ. ಸೊ ಹಾವೇರಿಯಲ್ಲಿ ಮೊದಲನೇ ಹಂತದಲ್ಲಿ ಚಿಕ್ಕಬಳ್ಳಾಪುರ, ಕಲಬುರಗಿ, ಹಾವೇರಿ, ಚಾಮರಾಜನಗರ. ಎರಡನೇ ಹಂತದಲ್ಲಿ ಚಿತ್ರದುರ್ಗ, ಮಂಡ್ಯ, ರಾಯಚೂರು, ಉತ್ತರ ಕನ್ನಡ. ಮನೆ ಬಾಗಿಲಿಗೆ ತೆರಳಿ ಕುಟುಂಬ ಸದಸ್ಯರ ಕಣ್ಣಿನ ತಪಾಸಣೆ, ಸಮಸ್ಯೆಗಳ ಪತ್ತೆ, ಚಿಕಿತ್ಸೆ ನೀಡುವ ಮಹತ್ವಾಕಾಂಕ್ಷಿ ಕಾರ್ಯಕ್ರಮವೇ ಸೊ ಆಶಾ ಕಿರಣ. ಉಚಿತ ಕನ್ನಡಕ, ಉಚಿತ ಶಸ್ತ್ರಚಿಕಿತ್ಸೆ, ಉಚಿತ ಕನ್ನಡಕ ವಿತರಣೆಗಳು ಕೂಡ ಇರ್ತವೆ. ಸೊ ಈ ಸಂದರ್ಭದಲ್ಲಿ ಸೊ ನಮ್ಮ ಆರೋಗ್ಯ ಸಚಿವರಾಗಿರ್ತಕ್ಕಂಥ ದಿನೇಶ್ ಗುಂಡೂರಾವ್ ಅವರು ಕೂಡ ಇದ್ರು. ಸೊ ಇಂದು ಆಶಾ ಕಿರಣ ಯೋಜನೆಗೆ ಸಿಎಂ ಸಿದ್ದರಾಮಯ್ಯ ಚಾಲನೆ. ಸೊ ಮುಂದಿನ ಹಂತದಲ್ಲಿ ಒಟ್ಟು 8 ಜಿಲ್ಲೆಗಳು, 4 ಜಿಲ್ಲೆಗಳು ಮೊದಲನೇ ಹಂತ, ಎರಡನೇ ಹಂತ. ಸೊ ಅಗೇನ್ 4 ಜಿಲ್ಲೆಗಳು ಯಾವ್ಯಾವ ನೋಡಿ. ಸೊ ನೆಕ್ಸ್ಟ್ ಹಂತದಲ್ಲಿ ಇಡೀ ರಾಜ್ಯಕ್ಕೆ ವಿಸ್ತರಿಸತಕ್ಕಂಥ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ. ಆಶಾ ಕಿರಣ ಯೋಜನೆ ಕೇಳ್ತಾರೆ, ಯಾವುದಕ್ಕೆ ಸಂಬಂಧಿಸಿದೆ, ಏನಾದ್ರ ಉದ್ದೇಶ. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 3, ಭಾರತೀಯ ತಂತ್ರಜ್ಞಾನ ಉದ್ಯಮವು 3.8ರಷ್ಟು ನಿಧಾನವಾಗಿ ಬೆಳೆಯುತ್ತದೆ ಮತ್ತು 250 ಶತಕೋಟಿ ದಾಟುತ್ತದೆ ಅಂತ ನ್ಯಾಸ್ಕಾಮ್ ಹೇಳಿದೆ. ಸೊ ಇಂಡಿಯನ್ ಟೆಕ್ ಇಂಡಸ್ಟ್ರಿ ಸ್ವಲ್ಪ ಸ್ಲೋವರ್ ಆಗಿ ಗ್ರೋತ್ ಆಗುತ್ತೆ ಅಂತ. ಇಲ್ಲಿ ನ್ಯಾಸ್ಕಾಮ್ ಬಗ್ಗೆ ಒಂದಷ್ಟು ಮಾಹಿತಿ ತಿಳ್ಕೊಬೇಕು. ಅದಕ್ಕೋಸ್ಕರ ನ್ಯಾಸ್ಕಾಮ್ ಬಗ್ಗೆ ಫಸ್ಟ್ ಹೇಳೋದಾದ್ರೆ, ನ್ಯಾಸ್ಕಾಮ್ ಅಂದ್ರೆ ನ್ಯಾಷನಲ್ ಅಸೋಸಿಯೇಷನ್ ಆಫ್ ಸಾಫ್ಟ್ವೇರ್ ಅಂಡ್ ಸರ್ವಿಸಸ್ ಕಂಪನೀಸ್. ಈಗ ಇನ್ಫೋಸಿಸ್, ವಿಪ್ರೋ, TCS ಈ ತರ ನಮ್ಮ ಭಾರತದ ಸಾಫ್ಟ್ವೇರ್ ಅಂಡ್ ಸರ್ವಿಸಸ್ ಕಂಪನೀಸ್ ಇದಾವಲ್ವ, ಈ ರೀತಿಯ ಕಂಪನಿಗಳು ಒಂದು ಒಕ್ಕೂಟವನ್ನು ನಾವು ನ್ಯಾಸ್ಕಾಮ್ ಅಂತ ಕರಿತೀವಿ. 1988ರಲ್ಲಿ ನ್ಯಾಸ್ಕಾಮ್ ರಚನೆಯಾಗಿತ್ತು. ಓಕೆ, ಇದು ಇನ್ಫಾರ್ಮೇಷನ್ ಟೆಕ್ನಾಲಜಿ, ಬಿಸ್ನೆಸ್ ಪ್ರೊಸೆಸ್ ಮ್ಯಾನೇಜ್ಮೆಂಟ್, BPM ಸೆಕ್ಟರ್ ಒಂದು ಕಂಪನಿಗಳಾಗ್ತವೆ. ಇದರ ಚೇರ್ಮನ್ ಆಗಿ ರಾಜೇಶ್ ನಂಬಿಯಾರ್ ಇದ್ದಾರೆ ಮತ್ತು ಪ್ರೆಸಿಡೆಂಟ್ ಆಗಿ ದೇವ್ಜಾನಿ ಘೋಷ್ ಅವರು ಇದ್ದಾರೆ. ಸೊ ಇವ್ರು ಏನ್ ಹೇಳಿದ್ದಾರೆ, ನ್ಯಾಸ್ಕಾಮ್ ವರದಿ ಬಿಡುಗಡೆ ಮಾಡಿದೆ. IT ಉದ್ಯಮದ ಬೆಳವಣಿಗೆ 3.8% ಕುಸಿತ ಸಂಭವ. ಮಾರ್ಚ್ 31ಕ್ಕೆ ಅಂತ್ಯವಾಗುವ ಪ್ರಸಕ್ತ ಹಣಕಾಸು ವರ್ಷ 2023-24ರಲ್ಲಿ ದೇಶದ IT ಉದ್ಯಮದ ಬೆಳವಣಿಗೆ ಎಷ್ಟಾಗಲಿದೆ ಅಂತ ನ್ಯಾಸ್ಕಾಮ್ ವರದಿ ನೀಡಿದೆ ಅಂದ್ರೆ 3.8ರಷ್ಟು ಇರಲಿದೆ ಅಂತ ಸಾಫ್ಟ್ವೇರ್ ಮತ್ತು ಸೇವಾ ಕಂಪನಿಗಳ ಸಂಘಟನೆ ನ್ಯಾಸ್ಕಾಮ್ ಅಂದಾಜನ್ನ ಮಾಡಿದೆ. ಇಷ್ಟು ತಿಳ್ಕೊಂಡ್ರೆ ಸಾಕು. ಅಂದ್ರೆ ಒಟ್ಟಿನಲ್ಲಿ ಸಾಫ್ಟ್ವೇರ್ ರಫ್ತು ಎಷ್ಟಾಗುತ್ತೆ, ಸಾಫ್ಟ್ವೇರ್ ಒಟ್ಟು ಅದರ ಉತ್ಪಾದನೆ ಎಷ್ಟಾಗುತ್ತೆ ಅಂತ ಹೇಳಿದ್ದಾರೆ. ಓಕೆ, ಸೊ ದೇವ್ಜಾನಿ ಘೋಷ್ ನ್ಯಾಸ್ಕಾಮ್ ಅಧ್ಯಕ್ಷರು. IT ಉದ್ಯಮದಲ್ಲಿ ಅಪಾರ ಸಾಧ್ಯತೆಗಳಿದ್ದು ನಿಗಾ ಇಡ್ತಾ ಇದ್ದೀವಿ. ವಿಶ್ವದಾದ್ಯಂತ ಕುಸಿತದ ಹೊರತಾಗಿಯೂ ಭಾರತದ IT ಉದ್ಯಮವು ಪ್ರಗತಿಯಲ್ಲಿದೆ. IT ಉದ್ಯಮ ನಿಧಾನವಾಗಿ ಆದರೂ ಮುನ್ನಡೀತಾ ಇದೆ ಅಂತ ಹೇಳಿದ್ದಾರೆ. ಇದಕ್ಕೆ ಕಾರಣ ಕೆಲವೊಂದಷ್ಟು AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹೆಚ್ಚಾಗ್ತಾ ಇದೆ ಮತ್ತು ಬೇರೆ ಬೇರೆ ಗ್ಲೋಬಲ್ ಬೇರೆ ಬೇರೆ ದೇಶಗಳಲ್ಲಿ ಆರ್ಥಿಕ ಹಿಂಜರಿತವನ್ನು ಕಾಣ್ತಾ ಇದ್ದೀವಿ, ರಿಸೆಷನ್ ಅನ್ನು ಕಾಣ್ತಾ ಇದ್ದೀವಿ. ಆ ಮೂಲಕ ಭಾರತದ IT ಉದ್ಯಮಕ್ಕೂ ಕೂಡ ಒಂದಷ್ಟು ಹೊಡೆತ ಬಿದ್ದಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಗಮನಿಸಬೇಕು. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 4, ಏಷ್ಯಾ ಟೀಮ್ ಚಾಂಪಿಯನ್ಶಿಪ್ ಗೆದ್ದ ಭಾರತ, ಇತಿಹಾಸ ನಿರ್ಮಿಸಿದ ಭಾರತದ ಬ್ಯಾಡ್ಮಿಂಟನ್ ತಂಡ. ಸೊ ಏನಿದೆ ನ್ಯೂಸು, ಇಂಡಿಯಾ ಒನ್ ದ ಏಷ್ಯಾ ಟೀಮ್ ಚಾಂಪಿಯನ್ಶಿಪ್, ಇಂಡಿಯಾ ಬ್ಯಾಡ್ಮಿಂಟನ್ ಟೀಮ್ ಮೇಡ್ ಹಿಸ್ಟ್ರಿ. ಸೊ ಏನಿದೆ, ಚಿನ್ನ ಗೆದ್ದು ಚರಿತ್ರೆ ಬರೆದ ಭಾರತೀಯ ವನಿತೆಯರು ಏಷ್ಯಾ ಟೀಮ್ ಬ್ಯಾಡ್ಮಿಂಟನ್ ನಲ್ಲಿ ಐತಿಹಾಸಿಕ ಸಾಧನೆ. ಸೊ ಕೋಟ್ಯಾಂತರ ಭಾರತೀಯ ಕ್ರೀಡಾ ಅಭಿಮಾನಿಗಳ ಪ್ರೀತಿಯ ಆರೈಕೆಯೊಂದಿಗೆ ಭಾರತದ ವನಿತೆಯರು ತಂಡವು ಬ್ಯಾಡ್ಮಿಂಟನ್ ಏಷ್ಯಾ ಟೀಮ್ ಚಾಂಪಿಯನ್ಶಿಪ್ ನಲ್ಲಿ ಚಿನ್ನ ಗೆದ್ದು ಐತಿಹಾಸಿಕ ದಾಖಲೆಯನ್ನು ಬರೆದಿದ್ದಾರೆ. ಸೊ ಏಷ್ಯಾ ಟೀಮ್ ಚಾಂಪಿಯನ್ಶಿಪ್ ಅದರಲ್ಲಿ ಗೋಲ್ಡ್ ಅನ್ನ ಭಾರತದ ವನಿತೆಯರ ತಂಡ ಗೆದ್ದಿದೆ. ಎಲ್ಲಿ ನಡೆದಿತ್ತು ಅಂದ್ರೆ ಮಲೇಷಿಯಾದ ಶಾ ಅಲಾಮ್ ಅಲ್ಲಿ ನಡೆದ ಫೈನಲ್ ನಲ್ಲಿ
ಒಲಿಂಪಿಯನ್ PV ಸಿಂಧು ನೇತೃತ್ವದ ಭಾರತದ ವನಿತೆಯರ ತಂಡವು ರೋಚಕ ಹೋರಾಟದಲ್ಲಿ 3-2 ಗೇಮ್ಗಳ ಮೂಲಕ ಥಾಯ್ಲೆಂಡ್ ತಂಡವನ್ನ ಮಣಿಸಿದ್ರು, ಗೋಲ್ಡ್ ಅನ್ನ ಗೆದ್ರು. ಹಾಗಾದ್ರೆ ಸೊ ಯಾರು ನಮ್ಮ ವನಿತೆಯರ ಅಥವಾ ಮಹಿಳೆಯರ ಬ್ಯಾಡ್ಮಿಂಟನ್ ತಂಡದ ನಾಯಕಿ ಅಂದ್ರೆ PV ಸಿಂಧು. ಒಲಿಂಪಿಕ್ಸ್ ಅಲ್ಲಿ 2 ಪದಕಗಳನ್ನು ಗೆದ್ದಿದ್ರು, ಒಂದ್ಸಲ ಕಂಚು, ಒಂದ್ಸಲ ಬೆಳ್ಳಿ. ಮತ್ತು ಭಾರತ ತಂಡವು ಮಲೇಷ್ಯಾದಲ್ಲಿ ನಡೆದ ಏಷ್ಯಾ ಟೀಮ್ ಚಾಂಪಿಯನ್ಶಿಪ್ ಬ್ಯಾಡ್ಮಿಂಟನ್ ಟೂರ್ನಮೆಂಟ್ ಅಲ್ಲಿ ಭಾರತ ಥಾಯ್ಲೆಂಡ್ ಅನ್ನ ಮಣಿಸಿದೆ. ಸೊ ಬಹಳ ಮೊನ್ನೆ ನಾವು SC ST OBC ಫ್ರೀ ಕೋಚಿಂಗ್ ಏನಿತ್ತಲ್ಲೋ ಆ ಪೇಪರಲ್ಲಿ ನೋಡಿದಾಗ 7ರಿಂದ 8 ಡೈರೆಕ್ಟ್ ಪ್ರಶ್ನೆಗಳು ಸ್ಪೋರ್ಟ್ಸ್ ಮೇಲೆ ಬಂದಿದ್ವು. ಈಗ KEA 402 ಎಕ್ಸಾಮ್ ನಡೆಸ್ತಾ ಇದೆ. KEA 1000 ಹುದ್ದೆಗಳ ಗ್ರಾಮ ಆಡಳಿತಾಧಿಕಾರಿ ಅಥವಾ ಗ್ರಾಮ ಲೆಕ್ಕಿಗ ಹುದ್ದೆಗಳನ್ನು ಪರೀಕ್ಷೆ ನಡೆಸ್ತಾ ಇದೆ. ಹಾಗಾಗಿ ಸ್ವಲ್ಪ ಸ್ಪೋರ್ಟ್ಸ್ ಮೇಲೆ ಸ್ವಲ್ಪ ಗಮನ ಇರಲಿ. ಯಾಕಂದ್ರೆ ಒಂದೊಂದು ಮಾರ್ಕ್ಸ್ ನಮಗೆ ಹುದ್ದೆ ತರಬಹುದು, ಒಂದೊಂದು ಮಾರ್ಕ್ಸ್ ಹುದ್ದೆನ ಕಳಿಬಹುದು. ಅದಕ್ಕೋಸ್ಕರ ಓಕೆ. ಇಲ್ಲಿ ಭಾರತ ತಂಡ ಯಾರನ್ನ ಸೋಲಿಸಿತು ಅಂತ ಕೇಳ್ತಾರೆ, ಕೇಳಿದರೆ ಸಹಿತ ಬೇಕಾದ್ರೆ ಸ್ವಲ್ಪ ಕ್ವಶನ್ ಪೇಪರ್ ನೋಡ್ತಾ ಇರಬೇಕು. ನಾವಂತೂ ನೋಡ್ತಾ ಇರ್ತೀವಿ, ಯಾಕಂದ್ರೆ ಕರೆಂಟ್ ಅಫೇರ್ಸ್ ಮಾಡ್ಬೇಕಾದ್ರೆ ಹೆಂಗ್ ಬಂದಿದ್ದಾವೆ, ನಾವು ಯಾವ ತರ ಫೋಕಸ್ ಮಾಡ್ಬೇಕು ಎಲ್ಲವನ್ನು ಹೇಳ್ತಾ ಇರ್ತೀವಿ. ಎಲ್ಲಿ ನಡೆದಿತ್ತು? ಮಲೇಷ್ಯಾದಲ್ಲಿ. ಓಕೆ. ಭಾರತದ ಬ್ಯಾಡ್ಮಿಂಟನ್ ವನಿತೆಯರ ತಂಡದ ಕ್ಯಾಪ್ಟನ್ ಯಾರು? PV ಸಿಂಧು. ಓಕೆ. ಭಾರತ ತಂಡ ಯಾರನ್ನ ಸೋಲಿಸಿತು? ಥಾಯ್ಲೆಂಡ್ ಅನ್ನ. ಓಕೆ. ಸೊ ಇವೆಲ್ಲವನ್ನು ಕೂಡ ತಿಳ್ಕೋಬೇಕು. ಸೊ ಹೀಗೆ ಟೀಮ್ ಚಾಂಪಿಯನ್ಶಿಪ್ ವಿಭಾಗದಲ್ಲಿ ಭಾರತದ ವನಿತೆಯರು ಮುಡಿಗೇರಿಸಿಕೊಂಡ ಮೊಟ್ಟ ಮೊದಲ ಪ್ರಶಸ್ತಿಯೂ ಕೂಡ ಇದಾಗಿದೆ. 2016-2020ರಲ್ಲಿ ಭಾರತದ ಪುರುಷರ ತಂಡ ಕಂಚಿನ ಪದಕವನ್ನ ಗೆದ್ದು ಬೀಗಿದ್ದೇ ಇದುವರೆಗಿನ ಸಾಧನೆಯಾಗಿತ್ತು. ಸೊ ಭಾರತೀಯ ವನಿತೆಯರಿಗೆ ಐತಿಹಾಸಿಕ ಚಿನ್ನ. ಥಾಯ್ಲೆಂಡ್ ವಿರುದ್ಧ ಗೆದ್ದಿದ್ದಾರೆ. ಇಲ್ಲಿ ಒಂದಷ್ಟು ಡೀಟೇಲ್ಸ್ ಇದಾವೆ, ನೋಡ್ಕೋಬಹುದು ಮತ್ತಷ್ಟು. ಸೊ ಅದರದ್ದು ಫೋಟೋಸ್ ಕೂಡ ಇದಾವೆ. ನೆಕ್ಸ್ಟ್ ಕ್ವಶನ್ ನಂಬರ್ 5. ಪ್ರಧಾನಮಂತ್ರಿ ಉಚ್ಚತರ ಶಿಕ್ಷಾ ಅಭಿಯಾನ ಯೋಜನೆ ಅಡಿಯಲ್ಲಿ ರಾಜ್ಯದ 2 ವಿಶ್ವವಿದ್ಯಾಲಯಗಳಿಗೆ ತಲಾ 100 ಕೋಟಿ ರೂಪಾಯಿ ಅನುದಾನವನ್ನು ಒದಗಿಸಲಾಗಿದೆ. ಪ್ರಧಾನಮಂತ್ರಿ ಉಚ್ಚತರ ಶಿಕ್ಷಣ ಅಭಿಯಾನ PM ಉಷಾ ಯೋಜನೆ. ಇದರ ವಿಸ್ತೃತ ರೂಪವನ್ನು ಕೇಳಬಹುದು. PM ಉಷಾ ಇದರ ವಿಸ್ತೃತ ರೂಪ ಅಥವಾ ಫುಲ್ ಫಾರ್ಮ್ ಅಥವಾ ಲಾಂಗ್ ಫಾರ್ಮ್ ಏನು ಅಂತ. PM ಅಂದ್ರೆ ಪ್ರಧಾನಮಂತ್ರಿ, ಉಷಾ ಅಂದ್ರೆ ಉಚ್ಚತರ ಶಿಕ್ಷಣ ಅಭಿಯಾನ ಯೋಜನಾ. ಓಕೆ. 100 ಕೋಟಿ ರೂಪಾಯಿಗಳನ್ನ ಕರ್ನಾಟಕದ 2 ವಿಶ್ವವಿದ್ಯಾನಿಲಯಗಳಿಗೆ ನೀಡಲಾಗ್ತಾ ಇದೆ. ಹಾಗಾದ್ರೆ 2 ವಿಶ್ವವಿದ್ಯಾನಿಲಯಗಳು ಯಾವ್ಯಾವು? ಸೊ PM ಉಷಾ ರಾಜ್ಯದ 2 ವಿವಿಗೆ ತಲಾ 100 ಕೋಟಿ ರೂಪಾಯಿ ಅನುದಾನ, ಬಹುಶಿಸ್ತೀಯ ಶಿಕ್ಷಣ ಸಂಶೋಧನೆಗೆ ಅನುದಾನ ಯೋಜನೆ. ಓಕೆ. ಕೇಂದ್ರ ಶಿಕ್ಷಣ ಸಚಿವಾಲಯದ ಅಡಿಯಲ್ಲಿರುವ ಉನ್ನತ ಶಿಕ್ಷಣ ಇಲಾಖೆಯ ಪ್ರಧಾನಮಂತ್ರಿ ಉಚ್ಚತರ ಶಿಕ್ಷಾ ಅಭಿಯಾನ PM ಉಷಾ ಯೋಜನೆಯ ವಿಶ್ವವಿದ್ಯಾಲಯಗಳಲ್ಲಿ ಬಹುಶಿಸ್ತೀಯ ಶಿಕ್ಷಣ ಮತ್ತು ಸಂಶೋಧನೆಯ ಅಡಿಯಲ್ಲಿ ರಾಜ್ಯದ ಬೆಂಗಳೂರು ವಿಶ್ವವಿದ್ಯಾಲಯ 1 ಮತ್ತು ಬೆಳಗಾವಿಯಲ್ಲಿರ್ತಕ್ಕಂಥ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ 2, ಹೀಗೆ ಬೆಂಗಳೂರು ವಿಶ್ವವಿದ್ಯಾಲಯ, ಬೆಳಗಾವಿಯ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯಗಳಿಗೆ ತಲಾ 100 ಕೋಟಿ ರೂಪಾಯಿಗಳಂತೆ ಅನುದಾನವನ್ನ ನೀಡ್ತಾ ಇದೆ ಕೇಂದ್ರ ಸರ್ಕಾರ ಅಂಡರ್ PM ಉಷಾ ಸ್ಕೀಮ್ ಅಲ್ಲಿ. ಓಕೆ. ಸೊ ಬೆಂಗಳೂರು ವಿಶ್ವವಿದ್ಯಾಲಯ 100 ಕೋಟಿ, ರಾಣಿ ಚೆನ್ನಮ್ಮ 100 ಕೋಟಿ, ಮಹಾರಾಣಿ ಕ್ಲಸ್ಟರ್ ವಿಶ್ವವಿದ್ಯಾಲಯ ಸುಮಾರು 20 ಕೋಟಿ, ಮಂಗಳೂರು ಕರ್ನಾಟಕ ಗುಲ್ಬರ್ಗಾ ವಿಶ್ವವಿದ್ಯಾನಿಲಯಗಳಿಗೂ ಕೂಡ 20 ಕೋಟಿ ರೂಪಾಯಿಗಳ ಅಂದಾಜು ಅನುದಾನವನ್ನ ನೀಡಲಾಗ್ತಾ ಇದೆ PM ಉಷಾ ಯೋಜನೆಯ ಅಡಿಯಲ್ಲಿ. ಸೊ ವಿಶ್ವವಿದ್ಯಾಲಯಗಳಲ್ಲಿ ಬಹುಶಿಸ್ತೀಯ ಶಿಕ್ಷಣ, ಮಲ್ಟಿ ಡಿಸಿಪ್ಲಿನರಿ ಎಜುಕೇಶನ್ ಅಂತೀವಿ ಅಲ್ವಾ. ಇವತ್ತು ಮಲ್ಟಿ ಡಿಸಿಪ್ಲಿನರಿ ವೆರಿ ಇಂಪಾರ್ಟೆಂಟ್. ಕೇವಲ ಇವತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದ ತಕ್ಷಣ ಕಂಪ್ಲೀಟ್ ನ್ಯೂರಲ್ ನೆಟ್ವರ್ಕ್ಸ್, ಮಷಿನ್ ಲರ್ನಿಂಗ್ ಅಥವಾ ಡೀಪ್ ಲರ್ನಿಂಗ್ ಬಗ್ಗೆ ತಿಳ್ಕೊಂಬಿಟ್ರೆ ಆಗಲ್ಲ. ಬದಲಾಗಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನ ಯಾವ ಕ್ಷೇತ್ರದಲ್ಲಿ ನಾವು ಅಪ್ಲೈ ಮಾಡ್ತಾ ಇದ್ದೀವಿ ಆ ಕ್ಷೇತ್ರದ ಬಗ್ಗೆ ಗೊತ್ತಿರಬೇಕು. ಒಂದು ಕೃಷಿ ಕ್ಷೇತ್ರ ಆಗಿರ್ಬೋದು, ಬಿಸ್ನೆಸ್ ಆಗಿರ್ಬೋದು, ಮತ್ತೊಂದು ಇನ್ನೊಂದು ಆಗಿರ್ಬೋದು ಅಲ್ವಾ. ಸೊ ಹೀಗೆ ಮಲ್ಟಿ ಡಿಸಿಪ್ಲಿನರಿ, ವೆದರ್ ಇಟ್ ಈಸ್ ಎ ಎಜುಕೇಶನ್ ಆರ್ ವೆದರ್ ಇಟ್ ಈಸ್ ಎ ಸಮ್ ಅದರ್ ಫೀಲ್ಡ್ ಅಲ್ವಾ. ಸೊ ಗೊತ್ತಾಯ್ತು ಯಾವ್ಯಾವ ಯೋಜನೆ ಯಾರಿಗೆ ಎಷ್ಟು ಒಂದು ಅನುದಾನ ಅಂತ ನೋಡಿದ್ವಿ. ಓಕೆ. ಆಕ್ಚುಲಿ ಹಿಂದೆ ಇದನ್ನ ರೂಸಾ ಸ್ಕೀಮ್ ಅಂತ ಕರಿತಾ ಇದ್ರು ಅಲ್ವಾ, ರಾಷ್ಟ್ರೀಯ ಉಚ್ಚತರ ಶಿಕ್ಷಾ ಅಭಿಯಾನ ಅಂತ. ಅದನ್ನ 2018ರಲ್ಲಿ ಅನ್ಸುತ್ತೆ 2ನೇ ಫೇಸ್ ಅಲ್ಲಿ ಆರಂಭಗೊಂಡಾಗ ಅದನ್ನ PM ಉಷಾ ಯೋಜನೆ ಅಂತ ಲಾಂಚ್ ಮಾಡಿದ್ರು, ಪ್ರಧಾನಮಂತ್ರಿ ಉಚ್ಚತರ ಶಿಕ್ಷಾ ಅಭಿಯಾನ. ಸೊ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಬೆಳಗಾವಿ, ಬೆಂಗಳೂರು ಯೂನಿವರ್ಸಿಟಿ ಬೆಂಗಳೂರು. ಇನ್ನು ಕ್ವಶನ್ ನಂಬರ್ 6. ಕನ್ನಡದ ಖ್ಯಾತ ಕಾದಂಬರಿಕಾರ ಹಾಗೂ ಕವಿ ಕೂಡ್ಲು ತಿಮ್ಮಪ್ಪ ಗಟ್ಟಿ
KT ಗಟ್ಟಿರವರು ಇತ್ತೀಚೆಗೆ ನಿಧನರಾದರು. ಸೊ KT ಗಟ್ಟಿರವರು ಸಾಕಷ್ಟು ಕೃತಿಗಳ ಮೂಲಕ ಕರ್ನಾಟಕದಲ್ಲಿ ಪ್ರಸಿದ್ಧರಾಗಿದ್ದಂಥವರು. ಸೊ ಕತೆ, ಕಾದಂಬರಿ, ವೈಚಾರಿಕ ಬರಹ, ಬೋಧನೆ, ಭಾಷಾ ವಿಜ್ಞಾನದ ಆಳವಾದ ಅರಿವು, ಸೊ ಶಿಕ್ಷಣದ ತಳಸ್ಪರ್ಶಿ ನೋಟ, ಗ್ರಹಿಕಾ ವಿಜ್ಞಾನ ಅಂದರೆ ಕಾಗ್ನಿಟಿವ್ ಸೈನ್ಸ್ ಅಂತ ಕರಿತೀವಿ. ಹೀಗೆ ಹಲವು ವಲಯಗಳಲ್ಲಿ ತಮ್ಮ ಪ್ರತಿಭೆಯನ್ನ ಮೀರಿರ್ತಕ್ಕಂಥವ್ರು, ಮೆರೆದಿರ್ತಕ್ಕಂಥವ್ರು KT ಗಟ್ಟಿರವರು. ಗಟ್ಟಿ ಎಂದೆನಿಸಿದ್ದ ಕೂಡ್ಲು ತಿಮ್ಮಪ್ಪ ಗಟ್ಟಿ ಅವರು ಕರ್ನಾಟಕದ ಕೇರಳ ಗಡಿ ಪ್ರದೇಶವಾದ ಕಾಸರಗೋಡಿನ ಕೂಡ್ಲು ಎಂಬಲ್ಲಿ ಜನಿಸಿದ್ರು. ಸೊ ನಂತರ ಕನ್ನಡದ ಪ್ರಮುಖ ಪತ್ರಿಕೆಗಳಾದ ನವಭಾರತ, ನವಯುಗ, ಇಂದ್ರಧನಸ್ಸು, ಬಾಲಚಂದ್ರ, ಗೋಕುಲ ಮುಂತಾದ ಪತ್ರಿಕೆಗಳಲ್ಲಿ ತಮ್ಮ ಆಳವಾದ ಚಿಂತನಾ ಬರಹಗಳನ್ನ ಪ್ರಕಟಿಸ್ತಾ ಬಂದರು. ಸೊ ಕನ್ನಡದ ಮತ್ತಷ್ಟು ಪ್ರಮುಖ ಪತ್ರಿಕೆಗಳಾಗಿರ್ತಕ್ಕಂಥ ಸುಧಾ, ತರಂಗ, ತುಷಾರ, ಪ್ರಜಾವಾಣಿ, ಮಲ್ಲಿಗೆ, ಕರ್ಮವೀರ ಮುಂತಾದ ಪತ್ರಿಕೆಗಳಲ್ಲಿ ಕಾದಂಬರಿಗಳನ್ನ ಧಾರಾವಾಹಿಗಳಾಗಿ ಪ್ರಕಟ ಮಾಡಿದರು. ಸೊ ಅವರ ಕೃತಿಗಳು ಶಬ್ದಗಳು, ಆಮುಕ್ತ, ಸಾಫಲ್ಯ, ಆಭ್ರಮಣ, ಬಿಸಿಲ್ಗುದಿರೆ, ಕೂಪ, ಕರ್ಮಣ್ಯವಾದಿ ಕಾರಸ್ತೆ, ಅವಿಭಕ್ತರು, ಶಿಲಾ ತಪಸ್ವಿ, ಪೂಜಾರಿ, ಯುಗಾಂತರ, ಸ್ವರ್ಣಮೃಗ, ರಾಗಲಗರಿ, ಹೀಗೆ ಸಾಕಷ್ಟಿದ್ದಾವೆ. ಸೊ ಅವರು ಇತ್ತೀಚೆಗೆ ನಿಧನರಾಗಿರತಕ್ಕಂಥ KT ಗಟ್ಟಿರವರು ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದವರು ಅಂತ ನಿಧಾನವಾಗಿ ಅಥವಾ ಒಂದು ಡೈರೆಕ್ಟ್ ಆಗಿ ಕೇಳಬಹುದು. ಸೊ ನಾವು ಗಮನದಲ್ಲಿ ಇಟ್ಕೋಬೇಕು. ಸೊ ಮಾರುಕಟ್ಟೆ ಮೌಲ್ಯದಲ್ಲಿ ಪಾಕಿಸ್ತಾನದ ಆರ್ಥಿಕತೆಯನ್ನೇ ಹಿಂದಕ್ಕಿದ ಟಾಟಾ ಗ್ರೂಪ್. ಟಾಟಾ ಗ್ರೂಪ್ ಓವರ್ಟುಕ್ ಪಾಕಿಸ್ತಾನ್ಸ್ ಎಕಾನಮಿ ಇನ್ ಟರ್ಮ್ಸ್ ಆಫ್ ಮಾರ್ಕೆಟ್ ವ್ಯಾಲ್ಯೂ. ಪಾಕ್ ಆರ್ಥಿಕತೆಯನ್ನ ಹಿಂದಿಕ್ಕಿದ ಟಾಟಾ ಉಪ್ಪಿನಿಂದ ಸಾಫ್ಟ್ವೇರ್ ವರೆಗಿನ ಸಮೂಹದ ಮಾರುಕಟ್ಟೆ ಮೌಲ್ಯ 30.3 ಲಕ್ಷ ಕೋಟಿ ರೂಪಾಯಿಗೆ ಏರಿಕೆ. ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸ್ ಇಡೀ ದೇಶದ 2ನೇ ಅತಿ ದೊಡ್ಡ ಮಾರುಕಟ್ಟೆ ಮೌಲ್ಯ ಹೊಂದಿರತಕ್ಕಂಥ ಒಂದು ಕಂಪನಿ ಆಗುತ್ತೆ. ಒಂದು ರಿಲಯನ್ಸ್ ಆದರೆ 2ನೇ ಸ್ಥಾನದಲ್ಲಿ TCS ಇದೆ, 15 ಲಕ್ಷ ಕೋಟಿಗಳಿಗೂ ಹೆಚ್ಚಿದೆ. ಅದೇ ತರ 2ನೇ ಸ್ಥಾನದಲ್ಲಿ ಟಾಟಾ ಗ್ರೂಪ್ ಅಲ್ಲಿ ಇರ್ತಕ್ಕಂಥದ್ದು ಟಾಟಾ ಸ್ಟೀಲ್, ಟಾಟಾ ಮೋಟಾರ್ಸ್, ಟೈಟಾನ್ ಕಂಪನಿ, ಟಾಟಾ ಕೆಮಿಕಲ್ಸ್, ಟಾಟಾ ಪವರ್ ಕಂಪನಿ, ಇಂಡಿಯನ್ ಹೋಟೆಲ್ಸ್, ಸೊ ಟಾಟಾ ಕನ್ಸ್ಯೂಮರ್ ಪ್ರಾಡಕ್ಟ್ಸ್, ಟಾಟಾ ಕಮ್ಯುನಿಕೇಶನ್ಸ್, ವೋಲ್ಟಾಸ್, ಟ್ರೆಂಟ್, ಟಾಟಾ ಇನ್ವೆಸ್ಟ್ಮೆಂಟ್ ಕಾರ್ಪೊರೇಷನ್, ಟಾಟಾ ಮೆಟಾಲಿಕ್ಸ್, ಟಾಟಾ ಎಲೆಕ್ಸಿ, ಟಾಟಾ ನೆಲ್ಕೋಲಿ, ಟಾಟಾ ಕಾಫಿ, ಟಾಟಾ ಟೆಕ್ನಾಲಜೀಸ್, ಇದಲ್ಲದೆ ಇನ್ನೂ ಸಾಕಷ್ಟಿದ್ದಾವೆ. ಒಟ್ಟಾರೆಯಾಗಿ 30 ಲಕ್ಷಕ್ಕೂ ಅಧಿಕ ಮಾರುಕಟ್ಟೆ ಮೌಲ್ಯವನ್ನು ಹೊಂದಿರತಕ್ಕಂಥ ದೇಶದ ಅತಿ ದೊಡ್ಡ ಗ್ರೂಪ್ ಅಂದ್ರೆ ಟಾಟಾ ಗ್ರೂಪ್ ಆಗುತ್ತೆ. ಟಾಟಾ ಗ್ರೂಪ್ ಇವತ್ತು ಪಾಕ್ ಆರ್ಥಿಕತೆ ಎಕಾನಮಿ ಏನಿದೆ ಅಲ್ವಾ, ಅದನ್ನೇ ಮೀರಿಸಿ ಇವತ್ತು ತನ್ನ GDP ತನ್ನ ಒಂದು ಆದಾಯವನ್ನ ಹೆಚ್ಚಿಸಿಕೊಂಡಿದೆ. ಕಳೆದ 1 ವರ್ಷದಲ್ಲಿ ಟಾಟಾ ಗ್ರೂಪ್ನ ಹಲವಾರು ಕಂಪನಿಗಳು ಹೆಚ್ಚಿನ ಅಂದಾಜು ಆದಾಯವನ್ನ ನೀಡಿದ್ದು, ಇದರಿಂದ ಸಮೂಹದ ಮಾರುಕಟ್ಟೆ ಮೌಲ್ಯ ಸಾಕಷ್ಟು ಏರಿಕೆಯಾಗಿದೆ. ಅದೆಲ್ಲ ಇರ್ತಕ್ಕಂಥದ್ದೇ. ಪಾಕಿಸ್ತಾನದ GDP ಗಾತ್ರ 28 ಲಕ್ಷ ಕೋಟಿ ಇದ್ರೆ ಬರೀ ನಮ್ಮ ಟಾಟಾ ಗ್ರೂಪ್ದೇ 30 ಲಕ್ಷ ಕೋಟಿ ರೂಪಾಯಿಗಳು ಇದೆ ಅಂತೆ. ಇದನ್ನ ಯಾರೋ ಹೇಳಿಲ್ಲ ಅಥವಾ ಯಾವುದೋ ನ್ಯೂಸ್ ಪೇಪರ್ ಅಲ್ಲಿ ಬಂದಿಲ್ಲ, ಬದಲಾಗಿ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ IMF ಈ ಒಂದು ಅಂಕಿಅಂಶಗಳನ್ನ ಹೇಳಿದೆ ಅನ್ನೋದನ್ನ ಗಮನಿಸಬೇಕು. ಓಕೆ. ಸೊ ಟಾಟಾ ಗ್ರೂಪ್ 1868ರಲ್ಲಿ 156 ವರ್ಷಗಳಿಂದ ಜಮ್ಶೆಡ್ಜಿ ಟಾಟಾರವರಿಂದ ಆರಂಭವಾಯಿತು. ಇವತ್ತು ಟಾಟಾ ಗ್ರೂಪ್ನ ಚೇರ್ಮನ್ ಯಾರಿದ್ದಾರೆ ಅಂದ್ರೆ ನಟರಾಜನ್ ಚಂದ್ರಶೇಖರನ್, ಚೇರ್ಮನ್ ಅಂಡ್ ಮ್ಯಾನೇಜಿಂಗ್ ಡೈರೆಕ್ಟರ್ ಟಾಟಾ ಗ್ರೂಪ್. ಇನ್ನು ಬೇರೆ ಬೇರೆ ಟಾಟಾದ ಮತ್ತಷ್ಟು ಡೀಟೇಲ್ಸ್ ಇದೆ. ಪಾಕಿಸ್ತಾನ, ಅಫ್ಘಾನಿಸ್ತಾನ ನೋಡ್ಬೋದು, ಅಲ್ಲಿ ಕೂಡ ಇನ್ನೂ ನಡೀತಾ ಇದೆ, ಯಾರು ಪ್ರಧಾನಮಂತ್ರಿ ಯಾರು ಇದೆ ಅಂತ ನೋಡೋಣ. ನೆಕ್ಸ್ಟ್ ಕ್ವಶನ್ ನಂಬರ್ 8, ವಿಧಾನಸಭೆ ಅಧಿವೇಶನ, ಗ್ರಾಮ ಸ್ವರಾಜ್, ಪಂಚಾಯತ್ ರಾಜ್ ತಿದ್ದುಪಡಿ ಸೇರಿ 2 ವಿಧೇಯಕಗಳು ಅಂಗೀಕಾರ ಆಗಿದ್ದಾವೆ. ಬಹಳಷ್ಟು ಅಂಗೀಕಾರ ಆಗಿದ್ದಾವೆ, ಅದರಲ್ಲಿ 2 ಬಹಳ ಇಂಪಾರ್ಟೆಂಟ್ ಇದೆ. ಅದರಲ್ಲೂ ಪಂಚಾಯತ್ ರಾಜ್ ಕಾಯ್ದೆ, ಅದಕ್ಕೋಸ್ಕರ ಕಂದಾಯ ಇಲಾಖೆಗೆ ಆಗಿರ್ಬೋದು ಅಥವಾ ಪಂಚಾಯತ್ ರಾಜ್ ಇಲಾಖೆಯ ವಿವಿಧ ಪರೀಕ್ಷೆಗಳಿಗೆ ಯೂಸ್ ಆಗುತ್ತೆ ಅಂತ ತೆಗೆದುಕೊಂಡಿದ್ದೀನಿ, ನೋಡೋಣ. ಸೊ ಪಂಚಾಯತ್ ರಾಜ್ ಕಾಯ್ದೆ ತಿದ್ದುಪಡಿ ಮಸೂದೆಗೆ ಒಪ್ಪಿಗೆ. ಏನಿದೆ ಅಂದ್ರೆ, ಮಲೆನಾಡು ಮತ್ತು ಗುಡ್ಡಗಾಡು ಪ್ರದೇಶಗಳ ಇತರ ಜಿಲ್ಲೆಗಳ ಮಾದರಿಯಲ್ಲಿ ಕೊಡಗು ಜಿಲ್ಲೆಯಲ್ಲೂ ಪ್ರತಿ 18,000 ಜನಸಂಖ್ಯೆಗೆ ಒಂದು ಜಿಲ್ಲಾ ಪಂಚಾಯತ್ ಕ್ಷೇತ್ರವನ್ನು ಸೃಜಿಸುವ ಅವಕಾಶ ಕಲ್ಪಿಸುವ, ಪ್ರತಿ 18,000 ಜನಸಂಖ್ಯೆಗೆ ಒಂದು ಜಿಲ್ಲಾ ಪಂಚಾಯತ್ ಕ್ಷೇತ್ರ ಅಲ್ವಾ ಸೃಜಿಸಲು ಅವಕಾಶವನ್ನು ನೀಡತಕ್ಕಂಥ ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ತಿದ್ದುಪಡಿ ಮಸೂದೆ 2024ಕ್ಕೆ ವಿಧಾನಸಭೆ ಅಂಗೀಕಾರವನ್ನು ನೀಡಿದೆ. ಸೊ ಮಲೆನಾಡು ಮತ್ತು ಗುಡ್ಡಗಾಡು ಪ್ರದೇಶಗಳ ಮಾದರಿಯಲ್ಲೇ ಕೊಡಗು ಜಿಲ್ಲೆಯಲ್ಲಿ. ಹಾಗಾದ್ರೆ ಮಲೆನಾಡು ಮತ್ತು ಗುಡ್ಡಗಾಡು ಪ್ರದೇಶಗಳಂದ್ರೆ ಶಿವಮೊಗ್ಗ ಮತ್ತು ಚಿಕ್ಕಮಗಳೂರು ಜಿಲ್ಲೆಗಳ ಮಲೆನಾಡು ಪ್ರದೇಶಗಳಲ್ಲಿ ಪ್ರತಿ 18,000 ಜನಸಂಖ್ಯೆಗೆ ಒಂದು ಜಿಲ್ಲಾ ಪಂಚಾಯತ್ ಕ್ಷೇತ್ರ ಇದೆ. ಆದರೆ ಉತ್ತರ ಕನ್ನಡ ಮತ್ತು ಕೊಡಗು ಜಿಲ್ಲೆಗಳಲ್ಲಿ 18,000ದಿಂದ 25,000 ಜನಸಂಖ್ಯೆಗೆ ಒಂದು
ಜಿಲ್ಲಾ ಪಂಚಾಯತ್ ಕ್ಷೇತ್ರ ಇದೆ. ಈ ತಿದ್ದುಪಡಿ ಮೂಲಕ ಕೊಡಗು ಜಿಲ್ಲೆಯಲ್ಲಿ ಕೂಡ 18,000 ಜನಸಂಖ್ಯೆಗೆ ಒಂದು ಜಿಲ್ಲಾ ಪಂಚಾಯತ್ ಕ್ಷೇತ್ರದ ಸೃಜನೆಗೆ ಅವಕಾಶವನ್ನು ನೀಡಲಾಗುತ್ತೆ. ಅದಕ್ಕೋಸ್ಕರ ಪಂಚಾಯತ್ ರಾಜ್ ಕಾಯ್ದೆಗೆ ತಿದ್ದುಪಡಿಯನ್ನು ತರಲಾಗಿದೆ. ಈ ಒಂದು ಅಂಕಿಅಂಶವನ್ನು ನಾವು ಅಪ್ಡೇಟ್ ಮಾಡ್ಕೋಬೇಕು. ವೆರಿ ಇಂಪಾರ್ಟೆಂಟ್. ಕೇಳ್ಬೋದು, ಕೊಡಗು ಜಿಲ್ಲೆಯಲ್ಲಿ ಎಷ್ಟು ಜನಸಂಖ್ಯೆಗೆ ಒಂದು ಜಿಲ್ಲಾ ಪಂಚಾಯತ್ ಕ್ಷೇತ್ರವನ್ನು ಸೃಜಿಸಲಾಗುತ್ತದೆ? 18,000, 19,000, 20,000, 25,000 ಅಂದ್ರೆ 18,000. ಓಕೆ, ಗಮನಿಸಬೇಕು. ಇದು ಒಂದಷ್ಟು ಮಾಹಿತಿ ಇದೆ. ಸಂಪೂರ್ಣವಾಗಿ ಕೊಡಗು ಜಿಲ್ಲೆ ಮಲೆನಾಡಿನಂತೆ ಕಡಿಮೆ ಜನಸಾಂದ್ರತೆಯನ್ನು ಹೊಂದಿದೆ. ಅಲ್ಲೂ ಕೂಡ ಗುಡ್ಡಗಾಡು ಪ್ರದೇಶ ಇದ್ದಾವೆ. ಹಾಗಾಗಿ ಒಂದೊಂದು ಜಿಲ್ಲಾ ಪಂಚಾಯತ್ ಕ್ಷೇತ್ರ ಒಂದೊಂದ್ಸಲ 100 ಕಿಲೋಮೀಟರ್ ವರೆಗೂ ಹೋಗುತ್ತಂತೆ. ಯಾಕಂದ್ರೆ 18,000 ಜನಸಂಖ್ಯೆ ಆಗ್ಬೇಕಲ್ಲ, ಅಲ್ಲೊಂದು ಮನೆ ಇಲ್ಲೊಂದು ಮನೆ ಇರುತ್ತೆ ಅಲ್ವಾ. ಅದೇ ನಮ್ಮ ಕಡೆ ಬಯಲು ಪ್ರದೇಶಗಳಲ್ಲಿ ನಮ್ಮಲ್ಲಿ ಹೆಂಗಂದ್ರೆ ಒಂದು ಊರು ದೊಡ್ಡದು ಇದ್ಬಿಟ್ರೆ ಮುಗಿದೋಯ್ತು. ಅದ್ರ ಸುತ್ತಮುತ್ತ ಒಂದು 4 ಹಳ್ಳಿ ತಗೊಂಡ್ಬಿಟ್ರೆ ಒಂದು ಜಿಲ್ಲಾ ಪಂಚಾಯತ್ ಕ್ಷೇತ್ರ ಆಗ್ಬಿಡುತ್ತೆ. ಇದು ಗೊತ್ತಿದ್ದಿದೆ. ಶಿವಮೊಗ್ಗ, ಚಿಕ್ಕಮಗಳೂರು ಜಿಲ್ಲೆಯಲ್ಲಿ 18,000 ಜನಸಂಖ್ಯೆಗೆ ಒಂದರಂತಿದೆ ಅಂತೆ. ಕೊಡಗು ಜಿಲ್ಲೆಯಲ್ಲಿ 18ರಿಂದ 25,000 ಈಗ 18,000ಕ್ಕೆ ಇಳಿಸಿದ್ದಾರೆ. ಕ್ವಶನ್ ನಂಬರ್ 9, ಟಾಪ್ 100 ಐಷಾರಾಮಿ ಸರಕುಗಳ ಜಾಗತಿಕ ಪಟ್ಟಿಯಲ್ಲಿ ಮಲಬಾರ್ ಗೋಲ್ಡ್, ಟೈಟಾನ್ ಮತ್ತು ಇತರ ಭಾರತೀಯ 4 ಬ್ರ್ಯಾಂಡ್ಗಳು ಇದಾವಂತೆ. ಸೊ ಡೆಲೈಟ್ ಲಿಸ್ಟ್ ಕೊಟ್ಟಿದೆ. ಮಲಬಾರ್ ಗೋಲ್ಡ್, ಟೈಟಾನ್, 4 ಅದರ್ ಇಂಡಿಯನ್ ಬ್ರ್ಯಾಂಡ್ಸ್ ಇನ್ ಗ್ಲೋಬಲ್ ಲಿಸ್ಟ್ ಆಫ್ ಟಾಪ್ 100 ಲಕ್ಸುರಿ ಗೂಡ್ಸ್. ಲಕ್ಸುರಿ. ಓಕೆ, ಸೊ ಮಲಬಾರ್, ಟೈಟಾನ್ಗೆ ಜಾಗತಿಕ ಬ್ರ್ಯಾಂಡ್ ಸ್ಥಾನ. ಡೆಲೈಟ್ ಪಟ್ಟಿ, ಕಲ್ಯಾಣ್ ಮತ್ತು ಜೋಯಾಲುಕಾಸ್ಗೂ ಸಹಿತ ಮಾನ್ಯತೆ. ಆಭರಣ ತಯಾರಿಕಾ ಕಂಪನಿ ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್, ಫ್ಯಾಷನ್ ಪರಿಕರಗಳನ್ನು ತಯಾರಿಸುವ ಟೈಟಾನ್ ಕಂಪನಿ ಸೇರಿದಂತೆ ಭಾರತದ ಪ್ರಮುಖ 4 ಕಂಪನಿಗಳು ಜಗತ್ತಿನ 100 ಐಷಾರಾಮಿ ಬ್ರ್ಯಾಂಡ್ಗಳ ಪಟ್ಟಿಯಲ್ಲಿ ಸ್ಥಾನವನ್ನು ಗಿಟ್ಟಿಸಿಕೊಂಡಿದ್ದಾವೆ. ಯಾವ ಕಂಪನಿ ಇದನ್ನ ರಿಲೀಸ್ ಮಾಡಿದೆ? ಡೆಲೈಟ್ ಅಂತಕ್ಕಂಥ ಕಂಪನಿ ಬಿಡುಗಡೆಗೊಳಿಸಿರುವ ಗ್ಲೋಬಲ್ ಲಕ್ಸುರಿ ಗೂಡ್ಸ್ ಪಟ್ಟಿ 2023ರ ಪ್ರಕಾರ ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್ 19ನೇ ಸ್ಥಾನವನ್ನು ಪಡೆದಿದೆ. ಕೇರಳದ ಕೋಯಿಕೋಡ್ ಮೂಲದ ಈ ಒಂದು ಕಂಪನಿ ಇದೇ ಮೊದಲ ಬಾರಿಗೆ ಪಟ್ಟಿಯಲ್ಲಿ ಸ್ಥಾನವನ್ನು ಪಡೆದಿದೆ ಮತ್ತು 19ನೇ ಸ್ಥಾನಕ್ಕೆ ಏರಿದೆ. ಟಾಟಾ ಸಮೂಹದ ಟೈಟಾನ್ ಕಂಪನಿ 24ನೇ ಸ್ಥಾನದಲ್ಲಿದ್ದರೆ ಕಲ್ಯಾಣ್ ಜ್ಯುವೆಲರ್ಸ್ 46 ಮತ್ತು ಜೋಯಾಲುಕಾಸ್ 47ರಲ್ಲಿದೆ. ಓಕೆ, ಇವೆಲ್ಲವೂ ಸ್ವಲ್ಪ ಕೇಳ್ತಾರೆ ಬ್ರ್ಯಾಂಡ್ಗಳು ಯಾವ್ಯಾವ ಅಂತ. ಇನ್ನು ಇಡೀ ಪ್ರಪಂಚಕ್ಕೆ ಅಂತ ಬಂದಾಗ LVMH, ಅರ್ನಾಲ್ಡ್ ಬರ್ನಾಲ್ಟ್ ಅವರು ಪ್ರಪಂಚದ ಅತಿ ದೊಡ್ಡ ಶ್ರೀಮಂತರಲ್ಲೊಬ್ಬರು, ಫ್ರಾನ್ಸ್ ಮೂಲದವರು. ಆ ಒಂದು ಫ್ರಾನ್ಸ್ ಮೂಲದ ಕಂಪನಿ LVMH ಮೊದಲ ಸ್ಥಾನದಲ್ಲಿದೆ. 2ನೇ ಸ್ಥಾನದಲ್ಲಿ ಕೇರಿಂಗ್, 3 ರಿಚೆಮಂಟ್ ಅಂತಿದ್ದಾವೆ. ಒಟ್ಟಾರೆಯಾಗಿ 19ರಲ್ಲಿ ನಮ್ಮ ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ ಇದೆ. ಓಕೆ, 24 ಟೈಟಾನ್. ಕ್ವಶನ್ ನಂಬರ್ 10, ಕನ್ನಡ ಭಾಷಾ ಸಮಗ್ರ ಅಭಿವೃದ್ಧಿ ತಿದ್ದುಪಡಿ ವಿಧೇಯಕ 2024ಕ್ಕೆ ವಿಧಾನಸಭೆ ಅಂಗೀಕಾರ. ಅಸೆಂಬ್ಲಿ ಪಾಸಸ್ ಕನ್ನಡ ಲ್ಯಾಂಗ್ವೇಜ್ ಇಂಟಿಗ್ರೇಟೆಡ್ ಡೆವಲಪ್ಮೆಂಟ್ ಅಮೆಂಡ್ಮೆಂಟ್ ಬಿಲ್ 2024 ಏನಿದೆ, ಈ ಬಿಲ್ ಕೂಡ ವೆರಿ ಇಂಪಾರ್ಟೆಂಟ್. ಸೊ ಕನ್ನಡ ಭಾಷಾ ಸಮಗ್ರ ಅಭಿವೃದ್ಧಿ ತಿದ್ದುಪಡಿ ವಿಧೇಯಕ 2024 ವಿಧಾನಸಭೆಯಲ್ಲಿ ಅಂಗೀಕಾರಗೊಂಡಿದೆ. ಇದರ ಮೂಲಕ ಏನಿದೆ ನೋಡಿ, ಕನ್ನಡ ಭಾಷಾ ತಿದ್ದುಪಡಿ ವಿಧೇಯಕ ಅಂಗೀಕಾರ. 60% ಕನ್ನಡ ಕಡ್ಡಾಯ ನಿಯಮ ಉಲ್ಲಂಘಿಸಿದರೆ ಕಠಿಣ ಕ್ರಮ. ಏನಿದೆ 60%? ಕರ್ನಾಟಕದಲ್ಲಿ ವಾಣಿಜ್ಯ ಸೇರಿದಂತೆ ಎಲ್ಲಾ ನಾಮಫಲಕದಲ್ಲಿ 60% ಕನ್ನಡ ಕಡ್ಡಾಯಗೊಳಿಸುವ ಕನ್ನಡ ಭಾಷಾ ಸಮಗ್ರ ಅಭಿವೃದ್ಧಿ ತಿದ್ದುಪಡಿ ವಿಧೇಯಕ 2024ಕ್ಕೆ ಪರಿಷತ್ತಲ್ಲೂ ಕೂಡ ಅಂಗೀಕಾರವನ್ನು ನೀಡಲಾಗಿದೆ. ಸೊ ಕನ್ನಡ ಮತ್ತು ಸಂಸ್ಕೃತಿ ಸಚಿವ ಶಿವರಾಜ್ ತಂಗಡಗಿ ಅವರು ವಿಧೇಯಕ ಪರ್ಯಾಲೋಚನೆ ಪ್ರಸ್ತಾವವನ್ನು ಮಂಡಿಸಿದರು. ವಿಧೇಯಕದ ಮಾಹಿತಿ ಪ್ರಕಾರ ರಾಜ್ಯದಲ್ಲಿ ಕನ್ನಡ ನಾಮಫಲಕ ಕಡ್ಡಾಯ ಜಾರಿ. ಸೊ ಎಷ್ಟು ಪರ್ಸೆಂಟ್ ಅಂದರೆ 60%. ನಾಮಫಲಕಗಳಲ್ಲಿ 60% ಕನ್ನಡ ಇರಬೇಕು. ಒಂದು ನಾಮಫಲಕ ಅಥವಾ ಒಂದು ಬೋರ್ಡ್ ಅಂದರೆ 60% ಕನ್ನಡದಲ್ಲಿ ಇರಬೇಕು. ಸೊ ಇನ್ನು 40% ಅಲ್ಲಿ ಬೇಕಾದ್ರೆ ನೀವು ಇಂಗ್ಲೀಷು, ಹಿಂದಿನೋ ಅಥವಾ ಮತ್ತೊಂದು ಭಾಷೆನ ತರಬಹುದು ಅಂತ. 100% ಅನುಷ್ಠಾನಕ್ಕೆ ತರ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇದೆಲ್ಲ ಒಟ್ಟಾರೆಯಾಗಿ ಸೊ ಕನ್ನಡ ಭಾಷಾ ತಿದ್ದುಪಡಿ ವಿಧೇಯಕದ ನಿಯಮ ಏನಿದೆ ಅಂದರೆ 60% ಕಡ್ಡಾಯ ಕನ್ನಡ ಇರಬೇಕು. ಈ ನಂಬರ್ ಇಂಪಾರ್ಟೆಂಟ್, ಅದಕ್ಕೋಸ್ಕರ. ಕ್ವಶನ್ ನಂಬರ್ 11, ಅರುಣಾಚಲ ಪ್ರದೇಶವು ಸಂತೋಷ್ ಟ್ರೋಫಿ 2023-24 ನಡೆಸಿಕೊಡ್ತಾ ಇದೆ ಮತ್ತು ಅದು 77ನೇ ರಾಷ್ಟ್ರೀಯ ಫುಟ್ಬಾಲ್ ಚಾಂಪಿಯನ್ಶಿಪ್ ಕೂಡ ಆಗ್ತಾ ಇದೆ. ಅರುಣಾಚಲ್ ಪ್ರದೇಶ್ ಟು ಹೋಸ್ಟ್ ಫೈನಲ್ ರೌಂಡ್ಸ್ ಆಫ್ 77th ನ್ಯಾಷನಲ್ ಫುಟ್ಬಾಲ್ ಚಾಂಪಿಯನ್ಶಿಪ್ ಫಾರ್ ಸಂತೋಷ್ ಟ್ರೋಫಿ 2023-24. ಸೊ ಇಂದಿನಿಂದ ಸಂತೋಷ್ ಟ್ರೋಫಿ ಅಂತಿತ್ತು. ಮೇಘಾಲಯ ಮತ್ತು ಸರ್ವಿಸಸ್ ತಂಡಗಳು ಮುಖಾಮುಖಿ ಆಗುವುದರೊಂದಿಗೆ 2023-24 ಸಂತೋಷ್ ಟ್ರೋಫಿಗಾಗಿ ನಡೆಯುವ 77ನೇ ರಾಷ್ಟ್ರೀಯ ಫುಟ್ಬಾಲ್ ಚಾಂಪಿಯನ್ಶಿಪ್ನ ಒಂದು ಪಂದ್ಯಗಳನ್ನು ಅರುಣಾಚಲ್ ಪ್ರದೇಶ ನಡೆಸಿಕೊಡ್ತಾ ಇದೆ ಅನ್ನೋದನ್ನು ಗಮನಿಸಬೇಕು. ಅರುಣಾಚಲ್ ಪ್ರದೇಶದ ಯುಪಿಯಾದಲ್ಲಿ ಅಂತಿಮ
ಟೂರ್ನಮೆಂಟ್ಗಳು ನಡೀತಾ ಇದೆ. ಇದು ಮೊದಲ ಬಾರಿಗೆ ಅರುಣಾಚಲ ಪ್ರದೇಶ ನಡೆಸ್ತಾ ಇರ್ತಕ್ಕಂಥದ್ದು ಗಮನಿಸಬೇಕು. ಕಳೆದ ಬಾರಿ ಕರ್ನಾಟಕವೇ ಸಂತೋಷ್ ಟ್ರೋಫಿಯ ಒಂದು ಚಾಂಪಿಯನ್ ಕೂಡ ಆಗಿತ್ತು. ನೋಡಿದ್ವಿ ನಾವು ಆಲ್ರೆಡಿ ಒಂದು ಪೇಪರಲ್ಲಿ ಕೂಡ ಬಂದಿತ್ತು. ಸಂತೋಷ್ ಟ್ರೋಫಿ ಯಾವ ಕ್ರೀಡೆಗೆ ಸಂಬಂಧಿಸಿದೆ ಅಂತ ಕೇಳ್ತಾರೆ. ಸೊ RSI KSRP PSI 2020ರಲ್ಲಿ ಕೇಳಿದ್ರು. ಕ್ರಿಕೆಟ್, ಫುಟ್ಬಾಲ್, ಕಬಡ್ಡಿ, ಟೆನ್ನಿಸ್ ಅಂದ್ರೆ ಫುಟ್ಬಾಲ್ ಕ್ರೀಡೆಗೆ ಸಂತೋಷ್ ಟ್ರೋಫಿ ಸಂಬಂಧಿಸಿದೆ. ಓಕೆ, ಸಂತೋಷ್ ಟ್ರೋಫಿ 1941ರಲ್ಲಿ ಸ್ಥಾಪನೆ ಆಗಿತ್ತು. ಗಮನಿಸಬೇಕು, ಇದೊಂದು ನ್ಯಾಷನಲ್ ಗೇಮ್ಸ್ ಫುಟ್ಬಾಲ್ ಚಾಂಪಿಯನ್ಶಿಪ್ ಆಗುತ್ತೆ. ಈಗ ಅರುಣಾಚಲ ಪ್ರದೇಶದ UPದಲ್ಲಿ ಫೈನಲ್ಸ್ ನಡೀತಾ ಇದ್ದಾವೆ. ಓಕೆ, 2022-23ರ ಒಂದು ಟ್ರೋಫಿ ಸಂತೋಷ್ ಟ್ರೋಫಿ ಕಳೆದ ಬಾರಿ ನೋಡಿದ್ರೆ, ಸೊ ಕರ್ನಾಟಕ 5ನೇ ಬಾರಿಗೆ ಟ್ರೋಫಿಯನ್ನ ಗೆದ್ದಿತ್ತು. ಸೊ 77th ನ್ಯಾಷನಲ್ ಫುಟ್ಬಾಲ್ ಚಾಂಪಿಯನ್ಶಿಪ್ ಫಾರ್ ಸಂತೋಷ್ ಟ್ರೋಫಿ 2023-24 ಎಲ್ಲಿ ಅಂದ್ರೆ ಅರುಣಾಚಲ ಪ್ರದೇಶ. ಸೊ ಅಲ್ಲಿನ ಮುಖ್ಯಮಂತ್ರಿಗಳು ಶ್ರೀ ಪೇಮಾ ಖಾಂಡೂರ್ ಅವರು 77th ಸಂತೋಷ್ ಟ್ರೋಫಿ ಫೈನಲ್ ರೌಂಡ್ಸ್. ನೋಡೋಣ ಯಾರು ಗೆಲ್ತಾರೆ ಇದನ್ನ ಅಂತ. ಪುರಾತತ್ವ ಶಾಸ್ತ್ರಜ್ಞರು ಇತ್ತೀಚೆಗೆ 8ನೇ ಶತಮಾನದ ಕೊಟ್ರವೈ ಶಿಲ್ಪವನ್ನ ಯಾವ ರಾಜ್ಯದಲ್ಲಿ ಕಂಡುಹಿಡಿದಿದ್ದಾರೆ? ಆರ್ಕಿಯಾಲಜಿಸ್ಟ್ ರೀಸೆಂಟ್ಲಿ ಡಿಸ್ಕವರ್ಡ್ an 8th century ಕೊಟ್ರವೈ ಸ್ಕಲ್ಪ್ಚರ್ ಇನ್ ವಿಚ್ ಸ್ಟೇಟ್ ಅಂದ್ರೆ ಗುಜರಾತ್, ಆಂಧ್ರ ಪ್ರದೇಶ, ತಮಿಳುನಾಡು, ಕೇರಳ ಅಂದ್ರೆ ಸರಿಯಾದ ಉತ್ತರ. ತಮಿಳುನಾಡಿನಲ್ಲಿ ಕೊಟ್ರವೈ ಶಿಲ್ಪ ಅಂತಕ್ಕಂಥ ಹೊಸ ಶಿಲ್ಪವನ್ನು ಪುರಾತತ್ವ ಶಾಸ್ತ್ರಜ್ಞರು ಇನ್ವೆಂಟ್ ಮಾಡಿದ್ದಾರೆ, ಡಿಸ್ಕವರ್ ಮಾಡಿದ್ದಾರೆ. ಅದು 8ನೇ ಶತಮಾನಕ್ಕೆ ಸಂಬಂಧಿಸಿದೆ, ತಮಿಳುನಾಡಿನಲ್ಲಿ. ನೋಡಿ, ಪುರಾತತ್ವ ಶಾಸ್ತ್ರಜ್ಞರು 8ನೇ ಶತಮಾನದ ಕೊಟ್ರವೈ ಶಿಲ್ಪವನ್ನು ತಮಿಳುನಾಡಿನ ಉಲಂದೂರು ಪೇಟೆ ಬಳಿ ಪಲ್ಲವರ ಕಾಲಕ್ಕೆ ಸೇರಿದ ಈ ಒಂದು ಚಿತ್ರವನ್ನ ಡಿಸ್ಕವರ್ ಮಾಡಿದ್ದಾರೆ ಅನ್ನೋದನ್ನ ತಿಳ್ಕೋಬೇಕು. 3ರಿಂದ 9ನೇ ಶತಮಾನದವರೆಗೆ ದಕ್ಷಿಣ ಭಾರತದ ಪ್ರಮುಖ ಶಕ್ತಿಯಾಗಿ ಆಡಳಿತವನ್ನು ಮಾಡಿರ್ತಕ್ಕಂಥವ್ರು ಪಲ್ಲವರು ಅಲ್ವಾ. ತಮಿಳುನಾಡಿನ ಮತ್ತಷ್ಟು ಡೀಟೇಲ್ಸ್. ಚೆನ್ನೈ ರಾಜಧಾನಿ ಆಗುತ್ತೆ, ಅಲ್ಲಿನ ಮುಖ್ಯಮಂತ್ರಿಗಳು MK ಸ್ಟಾಲಿನ್, RN ರವಿ ಅಲ್ಲಿನ ರಾಜ್ಯಪಾಲರು. ಕೊಟ್ರವೈ ಸ್ಕಲ್ಪ್ಚರ್ ಫ್ರಮ್ ಪಲ್ಲವ ಪೀರಿಯಡ್ ಅನರ್ಥ್ ನಿಯರ್ ಉಲಂದೂರು ಪೇಟೆ, ತಮಿಳುನಾಡು. ಸೊ ಕ್ವಶನ್ ನಂಬರ್ 13, ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡು ಬಂದ ಕನಾ ಟೈಗರ್ ರಿಸರ್ವ್ ಯಾವ ರಾಜ್ಯದಲ್ಲಿದೆ? ಕನಾ ಟೈಗರ್ ರಿಸರ್ವ್ ರೀಸೆಂಟ್ಲಿ ಸೀನ್ ಇನ್ ದ ನ್ಯೂಸ್ ಈಸ್ ಲೊಕೇಟೆಡ್ ಇನ್ ವಿಚ್ ಸ್ಟೇಟ್? ಮಧ್ಯಪ್ರದೇಶ, ಉತ್ತರ ಪ್ರದೇಶ, ಕರ್ನಾಟಕ, ಒಡಿಸ್ಸಾ. ಯಾಕೆ ಫಸ್ಟ್ ಸುದ್ದಿಯಲ್ಲಿ ಇತ್ತು ನೋಡ್ತಾ ಹೋಗೋಣ. ಮತ್ತು ಯಾವ ರಾಜ್ಯದಲ್ಲಿ ಬರುತ್ತೆ ಅಂದ್ರೆ ಮಧ್ಯಪ್ರದೇಶದ ಕನಾ ಟೈಗರ್ ರಿಸರ್ವ್ ಆಗುತ್ತೆ. ದೇಶದ 9 ಟೈಗರ್ ರಿಸರ್ವ್ಗಳನ್ನು 1973ರಲ್ಲಿ ಏನ್ ತರ್ತಾರೆ ಪ್ರಾಜೆಕ್ಟ್ ಟೈಗರ್ ಅಡಿಯಲ್ಲಿ. ಆಗ ಕನವು ಕೂಡ ಒಂದಾಗಿತ್ತು. ಓಕೆ, ಸೊ ಗಂಡು ಹುಲಿಯನ್ನ ಸತ್ನಾದ ಮುಕುಂದಪುರ ಸಫಾರಿಗೆ ಸ್ಥಳಾಂತರ ಮಾಡಿದ್ರು. ಹಾಗಾಗಿ ಕನಾ ಹುಲಿ ಸಂರಕ್ಷಿತ ಪ್ರದೇಶ ಸುದ್ದಿಯಲ್ಲಿದೆ. ಕನಾ ಹುಲಿ ಸಂರಕ್ಷಿತ ಪ್ರದೇಶವು ಮಧ್ಯಪ್ರದೇಶದ ಅತಿ ದೊಡ್ಡ ಟೈಗರ್ ರಿಸರ್ವ್ ಆಗಿದ್ದು, ಇದು ಮಾಂಡ್ಲಾ ಮತ್ತು ಬಾಲಾಘಾಟ್ ಜಿಲ್ಲೆಗಳಾದ್ಯಂತ 940 ಚದರ ಕಿಲೋಮೀಟರ್ಗಳಷ್ಟು ಹರಡಿದೆ. ಜೂನ್ 1, 1955ರಲ್ಲಿ ಇದನ್ನು ಸ್ಥಾಪಿಸಲಾಗುತ್ತೆ. ನಂತರ ಅಂದ್ರೆ ನ್ಯಾಷನಲ್ ಪಾರ್ಕ್ ಆಗಿ, ಅದಾದ ನಂತರ 1973ರಲ್ಲಿ ಟೈಗರ್ ರಿಸರ್ವ್ ಆಗಿ ಘೋಷಣೆ ಮಾಡಲಾಗುತ್ತೆ. ಓಕೆ, ಇನ್ನೊಂದಿಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ ಏನಾಯಿತು, ರೈಟ್, ರುಡ್ಯಾರ್ಡ್ ಕಿಪ್ಲಿಂಗ್ ಅವರು ದಿ ಜಂಗಲ್ ಬುಕ್ ಅನ್ನು ಏನು ಬರೀತಾರೆ, ಅದಕ್ಕೆ ಈ ಒಂದು ಕನಾ ಟೈಗರ್ ರಿಸರ್ವ್ ಅಲ್ಲಿ ಒಂದು ಹುಲಿ ಇತ್ತಂತೆ, ಅದೇನೋ ಇನ್ಸ್ಪೈರ್ ಮಾಡಿತು ಅಂತೇನೋ ಇದೆ ಸ್ಟೋರಿ. ಇರ್ಲಿ, ಸದ್ಯಕ್ಕೆ ಅದೇನು ಬೇಡ. ಇನ್ನು ಟೈಗರ್ ರಿಸರ್ವ್ಗಳ ಲಿಸ್ಟ್ ಕೂಡ ಇಲ್ಲಿದೆ, ಗಮನಿಸಬೇಕು. ನೋಡೋಣ, ಇದು ಒಂದು ಸ್ವಲ್ಪ ಕಂಪ್ಲೀಟ್ ಲಿಸ್ಟ್ ಸಿಗೋದು ಡೌಟು. ಒಟ್ಟಾರೆಯಾಗಿ ಮಧ್ಯಪ್ರದೇಶ ಯಾವ್ಯಾವ ಇದಾವೆ? ಬಾಂಧವ್ಗರ್ ಇದೆ, ಕನಾ ಟೈಗರ್ ರಿಸರ್ವ್ ಇದೆ, 1973ರಲ್ಲಿ ಆಗಿತ್ತು. ಸೊ ಪನ್ನಾ ಟೈಗರ್ ರಿಸರ್ವ್, ಪಂಚ್ ಟೈಗರ್ ರಿಸರ್ವ್, ಸಂಜಯ್ ದುಬ್ರಿ, ಸೊ ಸಾತ್ಪುರ, ವೀರಾಂಗನ ದುರ್ಗಾವತಿ ಟೈಗರ್ ರಿಸರ್ವ್. ಹೀಗೆ ಮಧ್ಯಪ್ರದೇಶದ್ದು 6-7 ಇದಾವೆ. ಇರಲಿ, ಅದನ್ನ ನಾವು ಟೈಗರ್ ರಿಸರ್ವ್ಸ್ ಬಗ್ಗೆ ಮಾತಾಡ್ತೀವಲ್ಲ ಅವಾಗ ಕಂಪ್ಲೀಟ್ ಆಗಿ ಹೇಳೋಣ. ನೆಕ್ಸ್ಟ್, ಮಧ್ಯಪ್ರದೇಶದ ರಾಜಧಾನಿ ಭೂಪಾಲ್ ಆಗುತ್ತೆ, ದೊಡ್ಡ ಸಿಟಿ ಇಂದೋರ್, 53 ಜಿಲ್ಲೆಗಳಿದಾವೆ, ಮತ್ತು ಅಲ್ಲಿನ ಮುಖ್ಯಮಂತ್ರಿಗಳು ಮೋಹನ್ ಯಾದವ್, ಮಂಗುಬಾಯಿ ಸಿ ಪಟೇಲ್ ಅಲ್ಲಿನ ರಾಜ್ಯಪಾಲರು. ಸೊ ಕ್ವಶನ್ ನಂಬರ್ 14, ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡು ಬಂದ ಮುಖ್ಯಮಂತ್ರಿ ಕನ್ಯಾ ಸುಮಂಗಲ ಯೋಜನೆಯು ಯಾವ ರಾಜ್ಯದ ಉಪಕ್ರಮವಾಗಿದೆ? ಮುಖ್ಯಮಂತ್ರಿ ಕನ್ಯಾ ಸುಮಂಗಲ ಯೋಜನಾ ರೀಸೆಂಟ್ಲಿ ಸೀನ್ ಇನ್ ದ ನ್ಯೂಸ್ ಈಸ್ ಅನ್ ಇನಿಷಿಯೇಟಿವ್ ಆಫ್ ವಿಚ್ ಸ್ಟೇಟ್ ಅಂದ್ರೆ ಜಾರ್ಖಂಡ್, ಹರಿಯಾಣ, ರಾಜಸ್ಥಾನ್, ಉತ್ತರ ಪ್ರದೇಶ. ಅಂದ್ರೆ ಮುಖ್ಯಮಂತ್ರಿ ಕನ್ಯಾ ಸುಮಂಗಲ ಯೋಜನೆ ಉತ್ತರ ಪ್ರದೇಶ ರಾಜ್ಯದ್ದಾಗುತ್ತೆ. ಈಗ ಯಾಕೆ ಸುದ್ದಿಲಿ ಇದೆ ಅಂದ್ರೆ, ಸೊ ಈಗ ಆ ಒಂದು ವಾರ್ಷಿಕವಾಗಿ ಎಷ್ಟು ಅಮೌಂಟ್ ಅನ್ನು ಕೊಡ್ತಾ ಇದ್ರು ಒಬ್ಬೊಬ್ಬ ಫಲಾನುಭವಿಗೆ ಮುಖ್ಯಮಂತ್ರಿ ಕನ್ಯಾ ಸುಮಂಗಲ ಯೋಜನೆಯಲ್ಲಿ 15,000 ರೂಪಾಯಿಯಿಂದ 25,000 ರೂಪಾಯಿಗಳಿಗೆ ಹೆಚ್ಚಳವನ್ನ ಮಾಡಿದ್ದಾರೆ. ಅದಕ್ಕೋಸ್ಕರ ಸುದ್ದಿಲಿದೆ ಮುಖ್ಯಮಂತ್ರಿ ಕನ್ಯಾ ಸುಮಂಗಲ ಯೋಜನಾ. ಓಕೆ, 15,000ದಿಂದ 25,000 ರೂಪಾಯಿವರೆಗೂ ಹೆಚ್ಚಿಗೆ ಮಾಡಿದ್ದಾರೆ. ಸೊ ಉತ್ತರ ಪ್ರದೇಶ, ಲಕ್ನೋ ರಾಜಧಾನಿ,
ಸೊ ಯೋಗಿ ಆದಿತ್ಯನಾಥ್ ಮುಖ್ಯಮಂತ್ರಿಗಳು, ಆನಂದಿಬೆನ್ ಪಟೇಲ್ ಅಲ್ಲಿನ ರಾಜ್ಯಪಾಲರು. ಸೊ ಕ್ವಶನ್ ನಂಬರ್ 15 ಮತ್ತು ಫೆಬ್ರವರಿ 2024 5ನೇ ಭಾಗದ ಪ್ರಮುಖ ಪ್ರಚಲಿತ ಘಟನೆಗಳ ಕೊನೆಯ ಪ್ರಶ್ನೆ. ಇತ್ತೀಚೆಗೆ ಯಾವ ಬ್ಯಾಂಕ್ ವರ್ಷದ ಅತ್ಯುತ್ತಮ ತಂತ್ರಜ್ಞಾನ ಬ್ಯಾಂಕ್ ಪ್ರಶಸ್ತಿಯನ್ನು ಪಡೆದುಕೊಂಡಿದೆ? ಸೊ ರೀಸೆಂಟ್ಲಿ ವಿಚ್ ಬ್ಯಾಂಕ್ ಹ್ಯಾಸ್ ಕ್ಲಿಂಚ್ಡ್ ದ ಟೈಟಲ್ ಆಫ್ ಬೆಸ್ಟ್ ಟೆಕ್ನಾಲಜಿ ಬ್ಯಾಂಕ್ ಆಫ್ ದ ಇಯರ್ ಅವಾರ್ಡ್? ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ಸೊ ಸೌತ್ ಇಂಡಿಯನ್ ಬ್ಯಾಂಕ್, HDFC ಬ್ಯಾಂಕ್, ರೀಜನಲ್ ರೂರಲ್ ಬ್ಯಾಂಕ್ಸ್ ಅಂದ್ರೆ ಸರಿಯಾದ ಉತ್ತರ ಆಪ್ಷನ್ ಬಿ ಸೌತ್ ಇಂಡಿಯನ್ ಬ್ಯಾಂಕ್ ಏನಿದೆ ಅಲ್ವಾ ಅದು ವರ್ಷದ ಅತ್ಯುತ್ತಮ ತಂತ್ರಜ್ಞಾನ ಬ್ಯಾಂಕ್ ಪ್ರಶಸ್ತಿಯನ್ನು ಪಡೆದುಕೊಂಡಿದೆ. ಸೊ 19ನೇ IBA ವಾರ್ಷಿಕ ಬ್ಯಾಂಕಿಂಗ್ ತಂತ್ರಜ್ಞಾನ ಸಮ್ಮೇಳನದಲ್ಲಿ ಸೌತ್ ಇಂಡಿಯನ್ ಬ್ಯಾಂಕ್ ವರ್ಷದ ಅತ್ಯುತ್ತಮ ತಂತ್ರಜ್ಞಾನ ಬ್ಯಾಂಕ್ ಅಂದ್ರೆ ಬೆಸ್ಟ್ ಟೆಕ್ನಾಲಜಿ ಬ್ಯಾಂಕ್ ಅಂತ ಸೊ ಆನರ್ ಅನ್ನ ಸೌತ್ ಇಂಡಿಯನ್ ಬ್ಯಾಂಕ್ ಪಡೆದುಕೊಂಡಿದೆ. ಓಕೆ, ಸೊ ಸೌತ್ ಇಂಡಿಯನ್ ಬ್ಯಾಂಕ್ 1929ರಲ್ಲಿ ಸ್ಥಾಪನೆಯಾಗಿತ್ತು. ಕೇರಳದ ತ್ರಿಶೂರ್ ಇದರ ಪ್ರಧಾನ ಕಚೇರಿ ಆಗುತ್ತೆ. VJ ಕುರಿಯನ್ ಅಲ್ಲಿನ ಚೇರ್ಮನ್ ಆದರೆ ಸೊ PR ಶೇಷಾದ್ರಿರವರು MD ಮತ್ತು CEO ಆಗಿದ್ದಾರೆ. ಇದೊಂದು ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್, ನಾಟ್ ಎ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್, ಗಮನಿಸಬೇಕು ಸೌತ್ ಇಂಡಿಯನ್ ಬ್ಯಾಂಕ್. ಸೊ ಸೌತ್ ಇಂಡಿಯನ್ ಬ್ಯಾಂಕ್ ಬ್ಯಾಕ್ಸ್ ಬೆಸ್ಟ್ ಟೆಕ್ನಾಲಜಿ ಬ್ಯಾಂಕ್ ಆಫ್ ದ ಇಯರ್. ಓಕೆ, ಇದನ್ನ ಇಂಡಿಯನ್ ಬ್ಯಾಂಕ್ಸ್ ಅಸೋಸಿಯೇಷನ್ IBAದವರು ನೀಡ್ತಾ ಹೋಗ್ತಾರೆ ಈ ಒಂದು ಪ್ರಶಸ್ತಿಯನ್ನು ಗಮನಿಸಬೇಕು. ಸೊ ಒಟ್ಟಾರೆಯಾಗಿ ಫೆಬ್ರವರಿ 2024 5ನೇ ಭಾಗದ ಪ್ರಮುಖ ಪ್ರಚಲಿತ ಘಟನೆಗಳನ್ನು ನೋಡಿದ್ವಿ. ಸೊ ಹೇಗನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ನಿಮ್ಮ ಅಭಿಪ್ರಾಯಗಳು, ನಿಮ್ಮ ಪ್ರೋತ್ಸಾಹ, ನಿಮ್ಮ ಉತ್ಸಾಹ ಇರಬೇಕು ಅಂತ ಹೇಳ್ತಾ, ಜೊತೆಗೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಸೂಪರ್ ಥ್ಯಾಂಕ್ಸ್ ಅಮರ್ ಸರ್ ಮತ್ತು ಅಮರ್ಸ್ PS ಕ್ಲಾಸಸ್ಗೆ ಜಾಯ್ನ್ ಆಗೋ ಮೂಲಕ ನಿಮ್ಮ ಒಂದು ಕೊಡುಗೆಯನ್ನು ನೀಡ್ತೀರಿ ಅಂತ ಭಾವಿಸ್ತಾ ಬೇರೆ ಬೇರೆ ವಿಡಿಯೋಗಳಿದ್ದಾವೆ. ಸೊ ಅಮರ್ಸ್ VA ಕ್ಲಾಸಸ್ ಕೂಡ ಸ್ಟಾರ್ಟ್ ಆಗಿದೆ. ಒಂದು ಕಡೆ ಬಜೆಟ್ ಆಗಿದೆ, ಮತ್ತೊಂದು ಕಡೆ ನೋಡೋಣ ಈವನ್ ಪಾರ್ಟ್ 4ವರೆಗೂ ಕಂಪ್ಲೀಟ್ ಮಾಡಿದ್ದೀನಿ. ಎಕನಾಮಿಕ್ ಸರ್ವೆ ಕೂಡ ಮಾಡ್ತಕ್ಕಂಥ ಪ್ರಯತ್ನ ಇದೆ. ನೋಡೋಣ, ನಿಮ್ಮ ಸಪೋರ್ಟ್ ಮೇಲೆ ಎಲ್ಲವೂ ನಿಂತಿರುತ್ತೆ ಅಂತ ಹೇಳ್ತಾ ಬೇರೆ ಬೇರೆ ವಿಡಿಯೋ ಇದ್ದಾವೆ. ಸೊ ನಿಮ್ಮ ಅಭಿಪ್ರಾಯಗಳಿಗೆ ವೆಯ್ಟ್ ಮಾಡ್ತಾ ಇರ್ತೇನೆ ಅಂತ ಹೇಳ್ತಾ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿರ್ತಕ್ಕಂಥ ಎಲ್ಲರಿಗೂ ಧನ್ಯವಾದಗಳು ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ ಅಂತ ಹೇಳ್ತಾ ಥ್ಯಾಂಕ್ ಯು.